ತುಂಬ ವಿಶೇಷವಾದ ದಿನ ನನ್ನ ಮಟ್ಟಿಗೆ ವೈಯಕ್ತಿಕವಾಗಿ. ಯಾಕಂದರೆ ನಾನು ಈ ಮನೆ ಕಟ್ಟಿಸಿ, ಅಂದರೆ ನಮ್ಮ ತಂದೆ ತಾಯಿಯವರ ಮಹದಾಸಿಯ ಒಂದು ಮನೆಯಾಗಿರಬೇಕು ಅಂತ ನಾವು ಕಟ್ಸೋಕ್ಕೆ ಶುರು ಮಾಡಿ ಇಲ್ಲೇ ಬಂದು ನಾವು ವಾಸಿಸ್ತಾ ಇದ್ದು ಈಗಾಗಲೇ 8 ವರ್ಷಗಳೇ ಕಳೆದೋಯ್ತು. ಈ 8 ವರ್ಷಗಳಲ್ಲಿ ನಂಗೆ ತುಂಬ ಆಸೆ ಇತ್ತು ಮುಂಚೆಯಿಂದನೂ. ನಮ್ಮ ಈ ಪತ್ರಕರ್ತ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಯಾಕಂದರೆ ನನಗೆ ಏನೇ ಗೊಂದಲಗಳಿರಲಿ, ಅದು ರಾಜಕೀಯದಿರಬಹುದು, ಎಷ್ಟೋ ಗೊಂದಲಗಳಿಗೆ ನಾನು ಒಂಥರ ನನ್ನ ಪರ್ಸ್ನಲ್ ಸ್ನೇಹಿತರಂತಲೇ ನಾನು ಮಾತಾಡೋವಂಥದ್ದು. ಹಾಗಾಗಿ ನೀವೆಲ್ಲರೂ ಬಂದಿರೋದು ನನಗೆ ನನ್ನ ಒಂದು ಇನ್ನೊಂದು ಭಾಗ ಅಂತ ಹೇಳಬಹುದು. ಹಾಗಾಗಿ ತಮ್ಮೆಲ್ಲರಿಗೂ ನಾನು ನನ್ನ ಹೃದಯಾಳದಿಂದ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಸಂಜೆ DC ನಾಗೇಶ್ ಅವರ ಹೆಸರಲ್ಲಿ ನಾನು ಅರ್ಪಿಸಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅವರಿಗೂ ಸಹ ಈ ವೇದಿಕೆಯಲ್ಲಿ ಶ್ರದ್ಧಾಂಜಲಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. DC ನಾಗೇಶ್ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನನ್ನ ಮೊದಲನೇ ಫೋಟೋ ತೆಗೆದಿದ್ದು DC ನಾಗೇಶ್ ಸರ್ ಅವರು. ನಮ್ಮ ತಂದೆಗೂ ತುಂಬ ಚೆನ್ನಾಗಿ ಗೊತ್ತು. ಅಂದರೆ ನಾವು ಒಂದು ಸಿನಿಮಾ ಮಾಡಬೇಕಾದ್ರೂ ಒಂದು ಸಿನಿಮಾಕ್ಕೆ ನನಗೆ ಇನ್ನೂ ಅವಕಾಶನೇ ಬಂದಿರಲಿಲ್ಲ. ಹರಿಣಿ ಅಕ್ಕ ಏನು ಮಾಡಿದ್ರು, ಹರಿಣಿ ಅಕ್ಕ ಮದನ್ ಸರು DC ನಾಗೇಶ್ ಅವ್ರಿಗೆ ಹೇಳಿದ್ರು, ಬನ್ನಿ ಇಲ್ಲಿ ಹುಡುಗಿ ಇದ್ದಾಳೆ, ಇವಳಾಗಲೇ ತುಳು ಸಿನಿಮಾ ಮಾಡಿದಾಳು, ಒಂದು ಫೋಟೋ ತೆಗಿರಿ ಅಂತ ಹೇಳಿದ್ರು. ಅವತ್ತು ನಾವು RR ನಗರಲ್ಲಿ ಹರಿಣಿ ಅಕ್ಕನ ಮನೆ ಅಲ್ಲೇ ಇದ್ದರು, ಅವರು ಬಾಡಿಗೆ ಮನೆಯಲ್ಲಿ. ಅದೇ ಮನೆಯಲ್ಲೇ ಅವತ್ತು ನನ್ನನ್ನು ಉಳಿಸ್ಕೊಂಡು DC ನಾಗೇಶ್ ಸರ್ ಬೆಳಿಗ್ಗೆನೇ ಬಂದು 6 ಗಂಟೆಗೆ ಅಲ್ಲಿ ಫೋಟೋ ಶೂಟ್ ಮಾಡಿದರು. ಆ ಫೋಟೋ ಶೂಟ್ ಮಾಡಿದ ನನ್ನ ಮೊದಲ ಫೋಟೋ ಮಯೂರ ಮ್ಯಾಗಝೀನಿನ ಮುಖಪುಟಕ್ಕೆ ಆಯ್ಕೆಯಾಗಿ ಬಂದಿತ್ತು. ಹಾಗಾಗಿ ನನಗೆ ಕೊನೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು DC ನಾಗೇಶ್ ಅವ್ರ ಬಗ್ಗೆ ನುಡಿನಮನ ಮಾಡಬೇಕಾದ್ರೆ ನನ್ನನ್ನು ಸಹ ಕರೆದಿದ್ರು. ಅದಕ್ಕೆಲ್ಲ ಆಭಾರಿಯಾಗಿದ್ದೇನೆ. ಆದರೆ ಪತ್ರಕರ್ತರು ಅಂದರೆ ನಮಗೆ ಇಟ್ ಈಸ್ ನಾಟ್ ಅ ಜರ್ನಲಿಸಮ್ ಅಥವಾ ಜರ್ನಲಿಸ್ಟ್ ಎಷ್ಟು ಬೇಕೋ ಅಷ್ಟೇ ವಿಷಯಕ್ಕೆ ತಕ್ಕ ಹಾಗೆ ಅಂತ ಇರಲಿಲ್ಲ. ಪ್ರತಿ ಸತಿ ನಮಗೊಂದು ಸಿನಿಮಾ ಮಾಡಬೇಕು, ಕೂಡಲೂ ಸರ್ ಗೊತ್ತಾಗಿದ್ದಾರೆ ಅಂತ ಹೇಳಿದ ಕೂಡಲೇ ನಮ್ಮ ತಂದೆಯವರು ಸೀದಾ DC ನಾಗೇಶ್ ಸರ್ ಮನೆಗೆ ಹೋಗಿ ನಾವು ಎಷ್ಟು ಇದನ್ನು ತೊಗೊಂಡಿದ್ದೀವಿ. ಅವ್ರು ಹೇಳ್ತಾ ಇದ್ರು, ಇಲ್ಲ ಅವ್ರ ಹತ್ರ ಹೋಗಿ ತೊಂದರೆ ಇಲ್ಲ, ಇವ್ರ ಹತ್ರ ಹೋಗಿ ನಾನೇ ಪರಿಚಯ ಮಾಡಿಸ್ತೀನಿ ಅಂತ. ಅಂದರೆ ಒಂಥರ ಮನೆಯವ್ರ ಥರನೇ ನೋಡ್ಕೊಳ್ಳೋ ಅಂತಹ ಒಂದು ವಾತಾವರಣ ಆವಾಗಿದ್ದಿತ್ತು. ಹಾಗಾಗಿ ನಾನು ಇವತ್ತಿನ ಈ ವೇದಿಕೆಯನ್ನು ಖಂಡಿತವಾಗ್ಲೂ ನಾನು DC ನಾಗೇಶ್ ಸರ್ಗೆ ಅರ್ಪಿಸಬೇಕು ಅನ್ನೋಂಥದ್ದು ನನ್ನ ಮನದಾಳದ ಆಸೆ ಅಂತ ಹೇಳ್ಬೋದು. ಅದಾದಮೇಲೆ ನನಗೆ ಮನಸ್ಸಿಗೆ ಬಂತು, ಈಗ DC ನಾಗೇಶ್ ಅವ್ರ ಸರ್ ಹೋಗ್ಬಿಟ್ರಂದರೆ ಇನ್ನು ನಮಗೆ ನಮ್ಮವರು ಅಂತ ಹತ್ತಿರದಲ್ಲಿರೋರು ಸಾಕಷ್ಟು ಜನ. ಅದರಲ್ಲಿ ಉದಯ್ ಮರ್ಕಿಣಿ ಸರ್ ನಮಗೆ ತುಂಬ ಹತ್ತಿರದಲ್ಲಿದ್ದವರು. ಅಂದರೆ ಎಷ್ಟು ದೊಡ್ಡ ದೊಡ್ಡ ಜರ್ನಲಿಸ್ಟು, ಎಂಥ ಅವರಿಗೆ ಸಾಹಿತ್ಯ ಆಗಲಿ ಭಾಷೆ ಆಗಲಿ ಇದೆಲ್ಲ ಜ್ಞಾನವನ್ನು ಇಟ್ಕೊಂಡ್ರೂ ಸಹ ನನ್ನಂಥ ಒಂದು ಎಳೆಯ ವಯಸ್ಸಿನ ಒಬ್ಬ ಕಲಾವಿದೆಗೆ ಅಷ್ಟು ಮಹತ್ವವನ್ನು ಕೊಟ್ಟು ಸುಬ್ಬರಾವ್ ಅವರು, ಉದಯ್ ಮರ್ಕಿಣಿಯವರು, ಹೀಗೆಲ್ಲರೂ ಪ್ರತಿಯೊಬ್ಬರು ಅವರು ಪೇಪರಲ್ಲಿ ಏನು ಕೊಟ್ಟರು ಅಥವಾ ಇನ್ನೇನು ಮಾಡಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ನಾವೆಲ್ಲೇ ಭೇಟಿ ಆದ್ರೂ ದೇ ವಾಸ್ ಅ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆ್ಯಂಡ್ ದೇ ವುಡ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಟಾಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಅದು ಸಿನಿಮಾಗಳಾಗಿರ್ಬಹುದು, ನಿರ್ದೇಶಕರಾಗಿರ್ಬೋದು. ಹೀಗೆ ಒಂದು ನಿಟ್ಟಿನಲ್ಲಿ ಅವರು ಪತ್ರಕರ್ತರಿಗಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ನನಗೆ ವಿಷಯಕ್ಕೆ ಅನುಕೂಲವಾಗಿ ಬೇಕಾದಂತಹ ಒಂದು ಇನ್ನೂ ಹೆಚ್ಚಿನದಂಥ ಒಂದು ಜ್ಞಾನವಂತ ಕೊಡುವಂತಹ ಗುರುಗಳಾಗಿನೂ ಬಂದರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಇಲ್ಲಿ ಬಂದಿರೋದೇನೆಂದರೆ, ನನಗೆ ಭಾವನಾತ್ಮಕವಾಗಿ ನನಗಿವತ್ತು ನಾವು ಕಟ್ಟಿರುವಂತಹ ನಮ್ಮ ಮನೆಯಲ್ಲೇ ಇದು ನಡೀತಾ ಇರುವಂಥದ್ದು ಒಂದು ಪತ್ರಿಕಾಗೋಷ್ಠಿ. ಇಲ್ಲಿ ಸಾಕಷ್ಟು ಏನನ್ನು ಮಾಡಿದ್ದೀವಿ, ಆದರೂ ಸಹ ನಮ್ಮವರು ನನಗೆ ಮುಂಚಿಂದ ಯಾರ್ಯಾರು ಪರಿಚಯ ಇದ್ದಾರೆ, ಸರ್ ಇದ್ದಾರೆ ಈಗ, ಆಮೇಲೆ ಎಷ್ಟೋ ಜನ ರಿಟೈರ್ ಆಗಿದ್ದಾರೆ. ನಾಗೇಶ್ ಕುಮಾರ್ ಅವರನ್ನು ನಾನು ಇವತ್ತು ನೆನೆಸ್ಕೊಳ್ಬೇಕು. ಇವತ್ತು ಅಫ್ಕೋರ್ಸ್ ನಾನು ಇದ್ದಾರೆ, ಮೋಕ್ಷೇಂದ್ರ ಅವರಿದ್ದಾರೆ, ಎಲ್ಲರೂ ಇದ್ದೀರಾ. ನಾಗೇಶ್ ಕುಮಾರ್ ಅವರು, ವೀರೇಶ್, ಹಿ ಆಲ್ಸೋ ಪ್ಲೇಡ್ ಅ ಮೇಜರ್ ರೋಲ್ ನನ್ನ ಕರಿಯರಲ್ಲಿ. ವೀರೇಶ್ ಅವರು ನನಗೆ ಒಂದು ಹೊಸ ರೀತಿಯ ಒಂದು ಆಯಾಮವನ್ನು ಕೊಡ್ತಾ ಹೋದರು ನನ್ನ ವೃತ್ತಿ ಜೀವನಕ್ಕೆ ಬೇಕಾಗಿರುವಂತಹ. ಯಾಕಂದ್ರೆ ನಮಗೇನು ಅದರ ಬಗ್ಗೆ ಏನೂ ಒಂದು ಜ್ಞಾನ ಇಲ್ಲ. ಸಿನಿಮಾ ಅಂದರೆ ಏನು, ಹೇಗಿರ್ಬೇಕು, ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ, ಆ ಥರದ್ದೆಲ್ಲ ಇಲ್ಲ. ಸೊ ದೀಸ್ ಆರ್ ದ ಪೀಪಲ್ ಹೂ
ಮೇಡ್ ಮೀ ವಾಟ್ ಐ ಆಮ್ ಟುಡೇ ಇನ್ ದ ಸಿನಿಮಾ ಇಂಡಸ್ಟ್ರಿ. ಹಾಗೆ ಒಂದೊಂದೇ ಆಯಾಮವನ್ನು ಪ್ರತಿಯೊಬ್ಬರು ಒಂದೊಂದು ಘಟ್ಟದಲ್ಲಿ ಒಂದೊಂದು ಹೆಜ್ಜೆಯನ್ನು ತೋರಿಸ್ತಾ ಹೋದರು. ಈಗ ಹೊಸದಾಗಿ ನಾನು ರಾಜಕೀಯಕ್ಕೆ ಬಂದ ಮೇಲಂತೂ ರಾಜಕೀಯ ನಿಟ್ಟಿನಲ್ಲೂ ಒಂದು ಮಾತುಕತೆಗಳಾಗುವಂಥದ್ದು, ರಾಜಕೀಯ ದೃಷ್ಟಿಯಿಂದನೂ ಮಾತುಕತೆಗಳಾಗುವಂಥದ್ದು. ಸೊ ಹಾಗಾಗಿ ಪ್ರತಿ ಹೆಜ್ಜೆಯಲ್ಲೂ ಪತ್ರಕರ್ತರು ನನಗೆ ಹೆಜ್ಜೆಯಲ್ಲಿ ನನಗೆ ಗುರುಗಳಾಗಿ ಬಂದಿರೋದು ನನ್ನ ಅದೃಷ್ಟ. ಈ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೋರ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ. ಇವತ್ತಿನ ಈ ಸಂಜೆ ನಮ್ಮ ಮಧ್ಯೆ ಸದಾಶಿವ ಶೆಣೆಯವರು ಸಹ ಬರ್ತಿದ್ದಾರೆ, ಪತ್ರಕರ್ತ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ಅಗೇನ್ ಸದಾಶಿವ ಶೆಣೆಯವರು ಸಹ ಸುಬ್ರಹ್ಮಣ್ಯವರು, ಸದಾಶಿವ ಶೆಣೆಯವರು, ಇವರೆಲ್ಲ ಒಂಥರ ನನಗೆ ಫ್ಯಾಮಿಲಿಯಾಗಿ ಎಲ್ಲರೂ ನನಗೆ ಜೊತೆಯಲ್ಲಿ ಇರುವಂಥವರು. ಎಲ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ನಾವು ಹೋಮ್ ಟೌನ್ ಪ್ರೊಡಕ್ಷನ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಶುರು ಮಾಡಿ ಈಗಾಗಲೇ 15 ವರ್ಷಗಳಾಯಿತು. ಈ 15 ವರ್ಷಗಳ ನಮ್ಮ ಒಂದು ಸಣ್ಣದಾದ ಅನುಭವ, ಹಾಗೆ ನಾವು ಸಿನಿಮಾ ಮಾಡಿದ್ದು ಒಂದೇ ಪ್ರೊಡಕ್ಷನ್ನು ನಿರುತ್ತರ ಅನ್ನುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಅಸೋಸಿಯೇಟ್ ಮಾಡ್ಕೊಂಡಿದ್ದೆಲ್ಲಪ್ಪ ಅಂತ ಹೇಳಿದ್ರೆ, ಒಂದು ಸಂಗೀತ ಮತ್ತು ನೃತ್ಯದ ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ಅಸೋಸಿಯೇಟ್ ಮಾಡ್ಕೊಂಡ್ವಿ. ನಾವೆಷ್ಟೇ ದೂರ ಹೋಗ್ಬೇಕಂತ ಇದ್ರೂ ಈ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯವಾದಂತಹ ಕಲಾ ಪ್ರಕಾರಗಳು ನಮ್ಮನ್ನು ಬಿಡ್ತಾ ಇರಲಿಲ್ಲ. ಹಾಗಾಗಿ ವಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಆರ್ ವಿ ಸ್ಟಾರ್ಟೆಡ್ ಕಮಿಂಗ್ ಅಪ್ ವಿತ್ ವಿ ಸ್ಟಾರ್ಟೆಡ್ ಬಿಕಮಿಂಗ್ ಅ ಪ್ರೊಡಕ್ಷನ್ ಹೌಸ್ ಟು ಪ್ರೊಡ್ಯೂಸ್ ಅ ಕಾನ್ಸೆಪ್ಚುಲೈಸ್ ಥಿಮ್ಯಾಟಿಕ್ ಕಾನ್ಸರ್ಟ್ಸ್. ಆ್ಯಂಡ್ ವಿ ಬಿಕೇಮ್ ವೆರಿ ಪಾಪ್ಯುಲರ್, ಐ ಮಸ್ಟ್ ಸೇ. ಅದನ್ನು ಹೇಳಲಿಕ್ಕೂ ನಂಗೆ ತುಂಬ ಹೆಮ್ಮೆ ಇದೆ, ಯಾಕಂದರೆ ಯಾರೂ ಮಾಡದೇ ಇರುವಂತಹ ಕಾನ್ಸರ್ಟ್ಸ್ ಮಾಡಿದ್ವಿ. ಇನ್ನೂ ಮಾಡಬೇಕು ಅನ್ನೋ ಅಂಥ ಒಂದು ಹುರುಪು ಹುಮ್ಮಸ್ಸಿಂದ ಇವತ್ತು ನಾವು ಈ ವೇದಿಕೆಯಲ್ಲಿದ್ದೀವಿ. ಕಲಾವಿದರನ್ನು, ಅದು ದೊಡ್ಡ ದೊಡ್ಡ ಮಾಸ್ಟ್ರೋಸನ್ನು ಒಟ್ಟಾಕೋದು ತುಂಬ ಕಷ್ಟ. ಅವರಿಗೆ ನಾವು ಕೊಟ್ಟಂತಹ ಶೀರ್ಷಿಕೆ, ನಾವು ಕೊಟ್ಟಂತಹ ಸಾರಾಂಶದಲ್ಲಿ ಅವರು ಸಂಗೀತವನ್ನು ಅಳವಡಿಸಬೇಕು, ಅದೇ ರೀತಿಯಲ್ಲಿ ಅವರು ಪ್ರಸ್ತುತಿಯನ್ನು ಮಾಡಬೇಕು ಅಂತ ಹೇಳುವಾಗ ಯಾರೂ ಒಪ್ತಾನೆ ಇರಲಿಲ್ಲ. ಅಂಥ ಸಮಯದಲ್ಲಿ ನನಗೆ ಎಲ್ಲ ಕಲಾವಿದರು, ಸಂಬಡಿ ಲೈಕ್ ನೀಲಾದ್ರಿ ಕುಮಾರ್ ಇರ್ಬೋದು, ವಿಶ್ವಮೋಹನ್ ಭಟ್ ಇರಬಹುದು, ಇಲ್ಲಿ ನಮ್ಮಲ್ಲಿ ಈ ನನ್ನ ಹೂವು ಫೌಂಡೇಶನ್ ಸಂಸ್ಥೆಯ ಉದ್ಘಾಟನೆಯನ್ನು ಈ ಮನೆಯಲ್ಲಿ ಮಾಡಿರೋ ಅಂಥವರು ವಿದ್ಯಾಭೂಷಣರು ಸ್ವತಃ ಬಂದು ಅವತ್ತಿಲ್ಲಿ ಹಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹೀಗಾಗಿ ಒಂದು ಕಲೆಯಲ್ಲಿನ ಒಂದು ಪ್ರಪಂಚ ನನಗೆ ಯಾವತ್ತೂ ಒಂದು ಅಪ್ಪುಗೆಯನ್ನು ಕೊಡ್ತಾ ಹೋಯಿತು, ಪ್ರೀತಿಯನ್ನು ಕೊಡ್ತಾ ಹೋಯಿತು, ಹುರಿದುಂಬಿಸ್ತಾ ಹೋಯಿತು. ಆ ಒಂದು ಸಣ್ಣದಾದ ನಮ್ಮ ಪರಿಚಯವನ್ನು, ಕಿರುದಾದ ಒಂದು ನೋಟವನ್ನು ನಾನು ನಿಮಗೆಲ್ಲರಿಗೂ ಪ್ರಸ್ತುತಿಪಡಿಸಬೇಕು ಅಂದ್ಕೊಂಡಿದ್ದೀನಿ. ವಿ ಹ್ಯಾವ್ ಅ ಸ್ಮಾಲ್ ವಿಜುವಲ್ ಪ್ರೆಸೆಂಟೇಷನ್ ಫಾರ್ ಯು. ಪ್ಲೀಸ್ ಡೂ ಹ್ಯಾವ್ ಅ ಲುಕ್. ಥ್ಯಾಂಕ್ ಯು. ಸಂಸ್ಥೆಯ ಮುಖ್ಯ ಉದ್ದೇಶ ಕಲಾವಿದರನ್ನು ಹಾಗೂ ಎಲ್ಲ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವಂಥ ಒಂದು ವೇದಿಕೆಯಾಗಬೇಕು. ಹೋಮ್ ಸಂಸ್ಥೆ ಇಲ್ಲಿ ವೇದಿಕೆಯನ್ನು ಸಹ ನಿರ್ಮಿಸ್ತಾ ಇದೆ. ಹಾಗೂ ಎಲ್ಲ ಕಲಾ ಪ್ರಕಾರಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ ಸಿಗಬೇಕು. ಯಾರ ಹತ್ರ ಆದರೂ ಕಲಿಬೇಕು, ಒಳ್ಳೆ ಗುರುಗಳ ಅಡಿಯಲ್ಲಿ ಅವರಿಗೆ ತಾಲೀನು ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೋತ್ಸಾಹ ಹಾಗೂ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಇದು ಕೆಲಸ ಮಾಡ್ತಾ ಇದೆ ಈ ಸಂಸ್ಥೆ.
Gari da da pa gari ga na
Non-profitable organization ಹೂವು ಫೌಂಡೇಶನ್ ಫಾರ್ ಆರ್ಟ್ಸ್. ಇದರ ಅಡಿಯಲ್ಲಿ ಅಥವಾ ಈ ಒಂದು ದೊಡ್ಡ ಒಂದು ಅಂಬರಲಾದ ಅಡಿಯಲ್ಲಿ ಮಾಡಿರುವಂತಹ ನಮ್ಮ ಶಕ್ತಿಗೆ ಇಷ್ಟು ಮಾತ್ರ ಸಾಧ್ಯ ಆಯಿತು ಇಷ್ಟು ವರ್ಷ ಮಾಡಲಿಕ್ಕೆ. ಇನ್ನು ಮುಂದುವರಿಲಿಕ್ಕೂ ನಮಗೆ ಇನ್ನೂ ಸಾಕಷ್ಟು ನಮಗೆ ಶಕ್ತಿ ಬೇಕು, ಪ್ರೋತ್ಸಾಹ ಬೇಕು, ಸಹಕಾರಗಳು ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು. ಹಾಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ನಾನೀಗ ವೇದಿಕೆಯ ಮೇಲೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾ, ವಿಕ್ರಮ್ ಹತ್ವಾರ್, ಒಂದು ಯುವ ಪೀಳಿಗೆಯ ಬರಹಗಾರರಲ್ಲಿ ಕನ್ನಡ ಈ ಭಾಷೆಯಲ್ಲಿ ಅತ್ಯಂತ ಹೆಸರನ್ನು ಅಥವಾ ಖ್ಯಾತಿ ಅನ್ನೋಕ್ಕಿಂತ ಒಂದು ಕಂಟೆಂಪ್ರರಿ ರೈಟರ್ ಅಂತ ನಾವೇನು ಹೇಳ್ತೇವೆ, ಆ ಕಂಟೆಂಪ್ರರಿಯಾಗಿ ಇವತ್ತಿನ ಬರಹಗಾರರಲ್ಲಿ ಹೆಸರು ಮಾಡ್ತಿರೋರು ವಿಕ್ರಮ್ ಹತ್ವಾರ್. ಬರಹಗಾರರಲ್ಲದೆ ನನಗೆ ಒಬ್ಬ ಸ್ನೇಹಿತರಾಗಿ ನಾನು ಯಾವುದೇ ಒಂದು ಪ್ರಯತ್ನ ಮಾಡ್ತಾಯಿದ್ರು, ಸುಮ್ಮನೆ ಏನಿಲ್ಲ ಬನ್ನಿ ಏನೋ ಒಂದು ಬರೆಯೋಕ್ಕೆ ಶುರು ಮಾಡೋಣ ಅಂದರು, ಪಾಪ ಏನೇ ಕೆಲಸ ಇದ್ದರೂ ಬಂದು ನನ್ನ ಜೊತೆಗೂಡ್ತಾರೆ. ಅವರಿಗೆ ನಾನು ನಿಮ್ಮ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಈ ವೇದಿಕೆಯಲ್ಲಿ ಬರಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್. ಒಂದು ಕನಸು ಒಬ್ರದ್ದು ಆಗಿದ್ರೆ ಆ ಕನಸನ್ನು ನನಸು ಮಾಡಬೇಕಂತ ಹೇಳಿದ್ರೆ ಹಲವಾರು ಕಾರಣಗಳು ಬೇಕು, ಹಲವಾರು ಮನಸ್ಸುಗಳು ಬೇಕು, ಸಹೃದಯಗಳು ಬೇಕು, ಪ್ರೀತಿಸುವಂಥವ್ರು ಬೇಕು. ಅಂಥದ್ರಲ್ಲಿ ನನ್ನ ಈ ನಿರ್ಮಾಣ ಸಂಸ್ಥೆ ಆಗಬೇಕು, ಇದರಿಂದ ಇಂತಹ ಕಾರ್ಯಕ್ರಮಗಳು ನಿರ್ಮಾಣ ಆಗಬೇಕು ಅಂದಾಗ ಮೊಟ್ಟ ಮೊದಲಿಗೆ ನನ್ನ ಮನಸ್ಸಿನ ಜೊತೆ ಮನಸ್ಸು ಕೂಡಿಸಿದವರು ನನ್ನ ಕಿರಿಯ ಸಹೋದರ ಅರವಿಂದ್ ರಾಮಣ್ಣ. ನನ್ನ ತಮ್ಮ, ನನ್ನ ಜೊತೆಯಾಗಿ ಪ್ರತಿ ಹೆಜ್ಜೆಯಲ್ಲೂ ಇರುವಂಥವನು. ಅವನಿಗೂ ಸಹ ನಾನಿವತ್ತು ಈ ವೇದಿಕೆಯಲ್ಲಿ ಬರಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಕಲೆ ಯಾವುದೇ ಒಂದು ವೇದಿಕೆ, ಸಣ್ಣದಿರಲಿ ದೊಡ್ಡದಿರಲಿ, ಪರದೆಯ ಮೇಲಿರಲಿ, ನಾನು ಎಲ್ಲೇ ಬಂದರೂ ನನಗೆ ಆ ಪಾತ್ರಕ್ಕೆ ಸರಿಯಾಗಿ ನಾನು ಹೇಗೆ ಕಾಣಿಸ್ಬೇಕು, ಆ ಪಾತ್ರ ಹೇಗೆ ಆಗಬೇಕು ಅಂತ ಒಂದು ಸಪೋರ್ಟ್ ಸಿಸ್ಟಮ್ ಇರಲೇಬೇಕು. ಮತ್ತು ಅದನ್ನು ಡಿಸ್ಕಸ್ ಮಾಡೋಕ್ಕೂ ಇರಬೇಕು. ಕಣ್ಣು ಹೇಗಿರಬೇಕು, ಅದಕ್ಕೆ ಹೇಗೆ ನಾವು ಒಂದು ಕಣ್ಕಬ್ಬು ಬರಿಬೇಕು, ಅಥವಾ ವಸ್ತ್ರಾಲಂಕಾರವನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅಂದಾಗ ಅಲ್ಲೂ ಸಹ ನನ್ನ ಮನಸ್ಸಿಗೆ ಮನಸ್ಸಾಗಿ ಮನಸ್ಸಿಗೆ ಮನಸ್ಸಿನ ಸಾಥಿಯಾಗಿ ನನ್ನ ಜೊತೆಯಾಗಿ ಬಂದವಳು ನನ್ನ ತಂಗಿ ಶಾಲಿನಿ ರಾಮಣ್ಣ. ಅವಳಿಗೂ ಸಹ ನಾನು ಈ ವೇದಿಕೆಯಲ್ಲಿ ಬರಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬಾ ಬಾ ಬಾ. ಈಗ ಶಾಲಿನಿ ವೀರೇಂದ್ರ ಆಗಿದ್ದಾರೆ. ದಿಸ್ ಇಸ್ ಮೈ ಸಿಸ್ಟರ್, ಯಂಗರ್ ಸಿಸ್ಟರ್. ಇಲ್ಲಿವರೆಗೂ ಯಾರೂ ನನ್ನ ಫ್ಯಾಮಿಲಿಯನ್ನು ಹೆಚ್ಚಾಗಿ ನೋಡಿರಲಿಲ್ಲ ಆಗಿತ್ತು. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ದಟ್ ವಿ ಇಂಟ್ರೊಡ್ಯೂಸ್ ಎವ್ರಿವನ್ ಟು ಎವ್ರಿಬಡಿ. ಶಾಲಿನಿ ಭಾಗೀರಥಿಯಲ್ಲಿನ ಇದನ್ನು ಕಾಸ್ಟ್ಯೂಮು ಸಹ ಇವಳೇ ಮಾಡಿದ್ದು. ನಾನು ಮಾಡಿದಂತಹ ಎಲ್ಲ ಸಿನಿಮಾಗಳ ಕಾಸ್ಟ್ಯೂಮ್ಸು ಆಲ್ಮೋಸ್ಟ್ ಇವಳೇ ಮಾಡಿರುವಂಥದ್ದು. ಸೊ ಶಾಲಿನಿಗೂ ಸಹ ನಾನು ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳೆಲ್ಲೂ ಇವತ್ತುವರೆಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇದೇ ಮೊದಲ ಬಾರಿಗೆ ಬಂದಿದ್ದಾಳೆ. ಇದೆಲ್ಲ ನಮ್ಮ ನಿರ್ಮಾಣ ಸಂಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು. ಈ ಹಂಸಗೀತೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಂದು 2 ಸಣ್ಣ ಪಾಯಿಂಟ್ಗಳಿದೆ. ಯಾಕಂದರೆ ಎಷ್ಟೋ ಜನ ಇಲ್ಲಿ ಬಂದಿರೋರಲ್ಲಿ ಈ ಥರದ ಒಂದು ಕಲಾ ಪ್ರಕಾರಗಳಲ್ಲೂ ಆಸಕ್ತಿ ಇರೋರು ಅಂತ ಅನ್ನೋದು ನನಗೆ ಅನಿಸುತ್ತೆ. ಹಾಗಾಗಿ ವೇದಿಕೆಯಲ್ಲಿ ಹೇಳುವಂಥದ್ದು 2 ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. CSR ಫಂಡ್ ಅಂತ ಇದೆ. CSR ಫಂಡು ಪ್ರತಿ ಕಂಪನಿ ಅವರ ಟ್ಯಾಕ್ಸ್ ಮಾಡಿದಾಗ, ಡಿಕ್ಲೇರ್ ಮಾಡುವಾಗ ಅವರ ರೆವೆನ್ಯೂನಲ್ಲಿನ ಪ್ರಾಫಿಟ್ ಶೇರನ್ನು ಎಷ್ಟು % CSR ಫಂಡಿಗೆ ಇಡಬೇಕು ಅಂತ ಇದೆ. ಆದರೆ ಆ CSR ಫಂಡಲ್ಲಿ ಏನಾಗಿದೆ, ಸರ್ಕಾರ ಹೇಳಿರೋ ಏನಂತ ಹೇಳಿದರೆ, ಕೇಂದ್ರ ಸರ್ಕಾರದಲ್ಲಿಂದನೇ ಬಂದಿರುವಂತಹದ್ದು, ಅಲ್ಲಿ ಯಾವುದ್ಯಾವುದಕ್ಕೆ CSR ಫಂಡನ್ನು ಉಪಯೋಗಿಸ್ಬೇಕು ಅಂತ ಅವರು ನಿಖರವಾಗಿ ಅದನ್ನು ಹೇಳಿಬಿಟ್ಟಿದ್ದಾರೆ. ಅದು ಯಾವುದ್ಯಾವುದಕ್ಕೆ ಉಪಯೋಗಿಸ್ಬೇಕಪ್ಪ ಅಂತ ಹೇಳಿದ್ರೆ, ವಿದ್ಯಾಸಂಸ್ಥೆಗಳಿಗಾಗಲಿ ಅಥವಾ ಅಂಗವಿಕಲರಿಗಾಗಲಿ ಈ ರೀತಿಯಾಗಿ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಬೇಕು, ಪರ್ಟಿಕ್ಯುಲರ್ ಆಗಲಿ ಶೋಷಿತ ವರ್ಗಕ್ಕೆ ಮಾತ್ರ ಹೋಗಬೇಕು, ಯಾವ ಶೋಷಿತ ವರ್ಗ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ಅದನ್ನು ಕ್ರಮಬದ್ಧವಾಗಿ ಅದನ್ನು ನಿಖರವಾಗಿ ತಿಳಿಪಡಿಸಿರೋದ್ರಿಂದ
ಪ್ರತಿಯೊಬ್ಬ ಖಾಸಗಿ ಸಂಸ್ಥೆ ನಾವೆಲ್ಲೋ ಹೋಗಿ ಈ ರೀತಿಯ ಕಲಾ ಪ್ರಕಾರಗಳ ಕಾರ್ಯಕ್ರಮಗಳನ್ನು ಮಾಡಬೇಕು, ತಮ್ಮಿಂದ ಒಂದು ಹಣ ಸಂದಾಯ ಆಗಲಿ ಅಂತ ಹೇಳಿದ್ರೆ ಯಾರೂ ಅದಕ್ಕೆ ಮುಂದೆ ಬರಲ್ಲ. ಯಾಕಂದರೆ CSR ನಿಖರವಾಗಿ ಈ ರೀತಿ ಅದನ್ನು ಹೇಳುತ್ತೆ, ಇಂತಿಂಥದಕ್ಕೆ ಉಪಯೋಗಿಸ್ಬೇಕು ಅಂತ. ನನ್ನ ಈ ವೇದಿಕೆಯ ಮೂಲಕ ಕೇಂದ್ರ ಸರ್ಕಾರ ಇಲ್ಲಿವರೆಗಿನ ನಮ್ಮ ಹಣಕಾಸು ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ನನ್ನ ಒಂದು ಬೇಡಿಕೆ ಎಲ್ಲ ಕಲಾವಿದರ ಪರವಾಗಿ ಅಂತ ಹೇಳಿದ್ರೆ, ಆ CSR ಫಂಡಿನ 1 ಅಥವಾ 2% ಕಲೆ ಮತ್ತು ಕಲಾವಿದರ ಪೋಷಣೆಗಾಗಿ ಇಡಬೇಕು ಅನ್ನೋಂಥದ್ದನ್ನು ದಯಮಾಡಿ ಅವರು ನಿಖರವಾಗಿ ಆ ಪಟ್ಟಿಯಲ್ಲಿ ಹಾಕಲಿ ಅನ್ನೋದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ಹಂಸಗೀತೆ ನೀವೇನಾದರೂ ಫಸ್ಟ್ ಹೇಳ್ತೀರಾ, ಆಮೇಲೆ ನಾನು ಮಾತಾಡ್ತೀನಿ, ಅಥವಾ ಹೇಳಿಬಿಡಲ್ಲ? ಯುವ ಜನರಲ್ಲಿ ಗೊತ್ತಿಲ್ಲದೆ ಇರಬಹುದು, ನಮ್ಮಲ್ಲಿನ ಸುಬ್ರಹ್ಮಣ್ಯ ಅವರು, ನಮ್ಮಲ್ಲಿನ ಇನ್ನು ಬೇರೆಯವರೆಲ್ಲ ಬಂದಿರೋ ತಾರಾಸು ಅವರ ಒಂದು ತುಂಬ ಹೆಸರಾಂತ ಒಂದು ಕಾದಂಬರಿ ಹಂಸಗೀತೆ. ಅವರ ಬರವಣಿಗೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಸಾಕಷ್ಟು ಪುಸ್ತಕಗಳನ್ನು ನಾನು ಓದಿದೆ, ತಾರಾಸು ಅವರ ಪುಸ್ತಕಗಳನ್ನು. ದುರ್ಗಾಸ್ತಮಾನ, ಶ್ರೀಚಕ್ರೇಶ್ವರಿ ಹೀಗೆಲ್ಲ ಓದ್ತಾ ಬಂದಾಗ ಹಂಸಗೀತೆನೂ ನನ್ನ ಕಣ್ಮುಂದೆ ಬಂತು. ಹಂಸಗೀತೆ ಓದಿ ಒಂದು 6-7 ವರ್ಷದ ಹಿಂದೆ ಅದು ಒಂದೊಂದು ಪೇಜು ಸಹ, ಒಂದೊಂದು ಪುಟದಲ್ಲಿರೋ ಪ್ರತಿಯೊಂದು ವಾಕ್ಯ ಪದಗಳು ಏನೇ ಇದ್ರೂ ಅದು ಒಂಥರ ಮನಸ್ಸಿಗೆ ನಾಡ್ತಾ ವಿ ಕೈಂಡ್ ಆಫ್ ಫಾಲ್ ಇನ್ ಲವ್ ವಿತ್ ಆ ಹಂಸಗೀತೆಯಲ್ಲಿ ಬರುವಂತಹ ಪಾತ್ರಗಳಿರಬಹುದು. ಆ ಜಾಗ ಒಂದು ಚಿತ್ರದುರ್ಗ ನಮ್ಗೆ ಇನ್ನೂ ಅತ್ಯಂತ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವ ರೀತಿ ನಾವು ಇತಿಹಾಸವನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೀವಲ್ಲ ಇವತ್ತಿಗೆ ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ತಾರಾಸು ಅವರು. ಇಂತಹ ಬರಹಗಾರರು ನಮ್ಮ ಕನ್ನಡ ನೆಲದಲ್ಲಿರುವಂಥದ್ದು ಇವತ್ತಿನ ಯಂಗ್ ಜನ್ರೇಷನಿಗೆ ಗೊತ್ತಾಗಬೇಕು ಅಂತ. ಅದರ ಜೊತೆಯಲ್ಲಿ ನಾನು ತುಂಬ ಸಣ್ಣವಳಿರಬೇಕಾದ್ರೆ ಒಂದು 13-14 ವರ್ಷದಿಂದ ನನ್ನ ಅಸೋಸಿಯೇಷನ್ ಇದ್ದಿದ್ದು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್. ಅದು ಶ್ರೀಮತಿ ಮಾಯಾರಾವರವರ ಒಂದು ಕಲಾಶಾಲೆ. ಅಲ್ಲಿಗೆ ನಾನು ಯಾವಾಗಲೂ ಹೋಗ್ತಿದ್ದೆ. ಮಾಯಾದೇವಿಗೆ ಒಳ್ಳೊಳ್ಳೆ ಸ್ನೇಹಿತರು. ನಾನು ಅಲ್ಲಿ ನೋಡಿರೋದು ಅವರ ಸ್ನೇಹವರ್ಗದಲ್ಲಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು, ಹಾಗೆ GV ಅಯ್ಯರ್ ಅವರು ಆಗಾಗ ಬರ್ತಾಯಿದ್ರು. GV ಅಯ್ಯರ್ ಅವರು ಬರೋದು, ಅಲ್ಲಿ ಡಾನ್ಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋದೆಲ್ಲ ನೋಡೋದು ಹೋಗೋದು ಅದೆಲ್ಲ ಮಾಡ್ತಾಯಿದ್ರು. ಏನೇನೋ ಮಾತುಕತೆಗಳಾಗ್ತಿತ್ತು, ಯಾಕಂದರೆ ನಮ್ಗೆ ಅಷ್ಟೋಡೋರ ಮಾತು ಏನು ಗೊತ್ತಾಗ್ತಿರ್ಲಿಲ್ಲ, ಏನು ಮಾತಾಡ್ತಿದ್ದಾರಂತ. ನನಗೆ ನಾನು 9ನೇ ತರಗತಿ ಅಷ್ಟೇ ಮುಗಿಸಿದ್ದು. ಆಗ ನನಗೆ ಒಂದು ಕಾಲ್ ಸಹ ಬಂತು ನನಗೆ ಬೆಂಗಳೂರಿಂದ. ಏನಪ್ಪ ಅಂತ ಹೇಳಿದ್ರೆ, ಆಗ GV ಅಯ್ಯರ್ ಅವರು ಶಾಂತಲೆ ಅನ್ನುವಂಥ ಒಂದು TV ಧಾರಾವಾಹಿಯನ್ನು ಮಾಡಿದ್ರು ನ್ಯಾಷನಲ್ 1ಗೆ. ಆ ಧಾರಾವಾಹಿಗೆ ನನ್ನನ್ನು ಶಾಂತಲೆಯಾಗಿ ಮಾಡಬೇಕು ಅಂತ ಕೇಳಲಿಕ್ಕೆ ನನಗೆ ಫೋನ್ ಮಾಡಿದರು. ಆಗ ಫೋನ್ ಮಾಡಿದಾಗ ನನಗೆ ಇನ್ನೂ ಆ ಹಿಂದಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. DD 1ಗಲ್ವ, ನಂಗೆ ಹಿಂದಿ ಬರಲ್ಲ ಅಂತ ಹೇಳಿದೆ. ಅಲ್ಲಿಂದ ಆ ಕಾರಣಕ್ಕಾಗಿ ನಾನು ಡ್ರಾಪ್ ಆಗಿದ್ದೆ. ಆಮೇಲೆ ಕಿಶೋರಿ ಬಲ್ಲಾಳ್ ಅವರು ನನಗೆ ಹೇಳಿದ್ರು, ಭಾವನಾ ನೀನೇ ಮಾಡಬೇಕಾಗಿತ್ತು ಕಣೆ, ತುಂಬ ಚೆನ್ನಾಗಿತ್ತದು ಅಂತೆಲ್ಲ ಹೇಳಿದ್ರು. ಹಾಗಾಗಿ ನನಗೆ ಅದೊಂದು ಅವಕಾಶ, GV ಅಯ್ಯರ್ ಅವ್ರ ಹತ್ರ ಕೆಲಸ ಮಾಡುವ ಒಂದು ಅವಕಾಶ ನನಗೆ ಸಿಗಲಿಲ್ಲ. ಆದರೆ ಪ್ರತಿ ಸತಿ ಅವ್ರ ಸಿನಿಮಾ ನೋಡೋಕ್ಕಿಂತ ನಾನು ಕೇಳಿಸ್ಕೊಳ್ಳೋದು ತುಂಬ ಜಾಸ್ತಿ ಅವ್ರ ಸಿನಿಮಾನ. ಅವ್ರ ಸಿನಿಮಾದಲ್ಲಿ ಒಂದು ಸೌಂಡ್, ಧ್ವನಿಗೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ ಅವರು. ಪಿಕ್ಚರೈಸೇಷನಲ್ಲಿ ಶಾರ್ಟ್ ಕಾಂಪೋಸಿಷನ್ ತುಂಬ ಸಿಂಪಲ್ ಅನಿಸ್ಬಹುದು, ಅರ್ಥಪೂರ್ಣ ಇದ್ದರೂ ಸಹ, ಬಟ್ ಅದರಲ್ಲಿ ಅವರು ಜೀವ ತುಂಬೋದು ಎಲ್ಲದೂ ಮ್ಯೂಸಿಕ್ ಅಥವಾ ಧ್ವನಿಯಿಂದನೇ ಅವರು ಹೆಚ್ಚಾಗಿ ಜೀವ ತುಂಬ್ತಾ ಹೋಗ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ನಾನು ಅವ್ರ ಮ್ಯೂಸಿಕ್ ಕೇಳಿಸ್ಕೊಳ್ಳೋದೇ ಹೆಚ್ಚು. ಇದನ್ನೆಲ್ಲ ಅಂದ್ಕೊಂಡಾಗ ಆಮೇಲೆ ಬಾಲಮುರಳಿ ಕೃಷ್ಣ ಅವರ ಇದೂ ಆಯಿತು, ಸಂಪರ್ಕ ಆಯಿತು, ಅವರನ್ನೂ ಎಲ್ಲ ಮಾತಾಡ್ಸಿದ್ವಿ. ಹೌ ಅಮೇಝಿಂಗ್ ದಿಸ್ ಪೀಪಲ್ ಆರ್, ಎಷ್ಟು ನಮಗೆ ಪ್ರೇರಣೆಯನ್ನು ತುಂಬ್ತಾರೆ, ಎಷ್ಟೆಲ್ಲ ಅವರಲ್ಲಿದೆ ಅಂತ ಅನ್ಸಕ್ಕೆ ಶುರುವಾಯಿತು. ಏನಾದರೂ ಮಾಡಬೇಕು ಅಂದ್ಕೊಂಡಾಗ ನಂಗೆ ಬಂದಿದ್ದು ಹಂಸಗೀತೆಯನ್ನು ವೇದಿಕೆ ಮೇಲೆ ತರಬೇಕು ಅಂತ. ನಾರ್ಮಲಿ ಏನಾಗುತ್ತೆ, ಭರತನಾಟ್ಯ ಕಲಾವಿದರಲ್ಲಿ ತುಂಬ ಜನ ಓದನ್ನಾಗಲಿ ಸಾಹಿತ್ಯವನ್ನು ಜೊತೆಗೂಡಿಸ್ಕೊಂಡಿರಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಅಂದರೆ ಅದೇ ಒಂದು ದೊಡ್ಡ ಪ್ರಪಂಚ, ಅದರದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಅವರು. ಸೊ ಹಾಗಾಗಿ ಇದನ್ನು ಯಾರಿಗೆ ಹೇಳ್ಬೋದು ಅಂತ ತುಂಬ ದಿನ ಕಾದ ಮೇಲೆ ನನಗೆ ಒಂದು ಹೊಸ ತಂಡ ನಿರ್ಮಾಣ ಆಯಿತು. ಅಲ್ಲಿ ನಾನು ಕೈ ಜೋಡಿಸಿದ್ದು
ಮೊದಲನೆಯದಾಗಿ ವಿಕ್ರಮ್ ಹತ್ವಾರ್ ಅವರು. ಅದಕ್ಕೆ ಮೊದಲ ಪ್ರಯತ್ನ, ಇವರ ಮೊದಲ ಪ್ರಯತ್ನವನ್ನು ಮಾಡಿದ್ದಾರೆ, ಸಂಭಾಷಣೆಯನ್ನು ಬರೆದಿದ್ದಾರೆ. ಹಾಗೆ ನಾನು ಬಾಂಬೆಯಿಂದ ವಾಪಸ್ ಬಂದಮೇಲೆ ನೀನು ಯಾವಾಗ ಬೇಕಾದರೂ ಬಾ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದವರು ಗುರುಶ್ರೀ ಸತ್ಯನಾರಾಯಣ ರಾಜು ಅವರು. ಯಾವತ್ತಿಗೂ ನನ್ನ ಜೊತೆಯಲ್ಲಿ ಬರೀ ಸ್ನೇಹಿತರಲ್ಲದೆ ಗುರುವಿನ ಒಂದು ಸ್ಥಾನವನ್ನು ತಗೊಂಡು ಅದರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಈ ಹಂಸಗೀತೆಗೆ ಅವರ ನೃತ್ಯ ಸಂಯೋಜನೆ ಇದೆ. ಇದೆಲ್ಲ ಆದಮೇಲೆ ನಾನೇ ಎಲ್ಲ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ನನ್ನ ಕಾನ್ಸೆಪ್ಟ್ ಅಷ್ಟೇ ಇದು ಅಂತ ಅಂದ್ಕೊಂಡು ಮಾತಾಡ್ತಾ ಇರುವಾಗ ನನಗೆ ನೆಕ್ಸ್ಟ್ ತುಂಬ ಸ್ನೇಹಭಾವದಲ್ಲಿ ಸಿಕ್ಕಿದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಮತಿ ವೀಣಾಮೂರ್ತಿಯವರು. ವೀಣಾಮೂರ್ತಿಯವರ ನಿರ್ದೇಶನದಲ್ಲಿ ಈ ಹಂಸಗೀತೆ ಮೂಡಿ ಬರ್ತಾ ಇದೆ. ಇದನ್ನು ಜಿ ವಿ ಅಯ್ಯರ್ ಸರ್ ಅವ್ರ ಮಗನ ಹತ್ರ ಮಾತಾಡಿದೆ ನಾನು, ರಾಘವೇಂದ್ರ ಅವ್ರ ಹತ್ರ. ಹೇಗೆ ಮಾಡ್ಬೋದಾ, ನಿಮ್ಮ ಅಭಿಪ್ರಾಯ ಏನು, ಅದಕ್ಕೇನಾದರೂ ರೈಟ್ಸೋ ಈ ಥರ ಕಾಪಿ ರೈಟ್ ಅಂತ ಏನಾರು ಇರುತ್ತಾ ಅಂತೆಲ್ಲ. ಹಿ ವಾಸ್ ವೆರಿ ಹ್ಯಾಪಿ ರಾಘವೇಂದ್ರ ಅವರು. ನೋ ಭಾವನಾ, ನೀವು ಮಾಡ್ತೀರಂದರೆ ದಯವಿಟ್ಟು ಯು ಗೋ ಹೆಡ್ ಆ್ಯಂಡ್ ಡೂ ಇಟ್, ಏನು ಆ ಥರದ್ದಿರಲ್ಲ ಅಂತ ಹೇಳಿದರು. ಇನ್ಫ್ಯಾಕ್ಟ್ ಈ ಹಂಸಗೀತೆ ಸಿನಿಮಾವನ್ನು ಡಿಜಿಟಲೈಸ್ ಮಾಡಬೇಕು ಅಥವಾ HD ಫಾರ್ಮ್ಯಾಟಿಗೆ ತರಬೇಕಂತ ತುಂಬ ಜನರಿಗೆ ಆಸಕ್ತಿ ಇದೆ. ಅವರು ಒರಿಜಿನಲ್ ನೆಗೆಟಿವೇ ಇನ್ನೂ ಅವ್ರ ಕೈಯಲ್ಲಿ ಸಿಕ್ಕಿಲ್ಲ ರಾಘವೇಂದ್ರ ಅವರಿಗೆ. ಇದನ್ನು ನಾನು ಆಮೇಲೆ ಅವ್ರಿಗೆ ವ್ಯಕ್ತಪಡಿಸ್ಬೇಕು, ತುಂಬ ಜನ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ. ಈಗ ಅವ್ರನ್ನೆಲ್ಲ ಮಾತಾಡಿದ್ಮೇಲೆ ನಾನು ಆಮೇಲೆ ನಿಮ್ಮ ಹತ್ರ ಹರಟೆ ಹೊಡಿಬೋದು. ಥ್ಯಾಂಕ್ ಯು. ಅರಸವರ ಕಾದಂಬರಿನ ಬಹಳ ಅದ್ಭುತವಾಗಿದೆ ಅದು. ಅದನ್ನು ಈ ರಂಗ ಪಠ್ಯಕ್ಕೆ ಹೇಗೆ ಅಳವಡಿಸ್ಬೋದು, ಯಾವ ಅಂಶಗಳನ್ನು ಇಟ್ಕೋಬೋದು, ಯಾವುದನ್ನು ತೆಗಿಬೋದು. ಸೊ ಇಷ್ಟು ಮಾತ್ರ ನಾನು ಮಾಡಿದ್ದು. ಮತ್ತು ಸಂಭಾಷಣೆನೂ ಅಷ್ಟೇ. ಸಂಭಾಷಣೆನ ನಾವು ಇದನ್ನು ಸಂಪೂರ್ಣವಾಗಿ ಒಂದು ರೀತಿ ಬೇರೆ ರೀತಿಯಲ್ಲಿ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಸಂಭಾಷಣೆಯಲ್ಲೂ ಅಷ್ಟೇ ಸಾಕಷ್ಟು ಬೇರೆ ಬೇರೆ ಮಾರ್ಪಾಟುಗಳನ್ನೆಲ್ಲ ಮಾಡ್ಕೊಂಡ್ವಿ. ಒಟ್ಟಾರೆ ಆ ಹಂಸಗೀತೆಯ ಒಂದು ಆತ್ಮ ಏನಿದೆ, ಅದರ ಒಂದು ಥೀಮ್ ಏನಿದೆ, ಅದನ್ನು ನಾವು ಆದಷ್ಟು ತುಂಬ ಎಫೆಕ್ಟಿವ್ ಆಗಿ ನೃತ್ಯದ ಮೂಲಕ, ಸಂಗೀತದ ಮೂಲಕ, ದೃಶ್ಯದ ಮೂಲಕ, ಸಂಭಾಷಣೆಯ ಮೂಲಕ, ಧ್ವನಿಯ ಮೂಲಕ, ಎಲ್ಲದರ ಮೂಲಕ ಏನೋ ಒಂದು ಕಟ್ಟೋಣ ಅಂತ ಹೇಳಿ ಒಂದು ಪ್ರಯೋಗದ ರೀತಿಯಲ್ಲಿ ಇದನ್ನು ನಾವು ಚರ್ಚೆ ಮಾಡಿ, ವೀಣಾಮೂರ್ತಿ ಮ್ಯಾಮ್ ಜೊತೆ, ಭಾವನಾ ಜೊತೆ, ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ರೂಪಕ್ಕೆ ಬಂದಿದೆ. ಸೊ ಇದು ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಬರವಣಿಗೆಯ ಕೆಲಸ ಅಲ್ಲ. ಎಂಜಿನಿಯರಿಂಗ್ ಮಾಡಿದವರು, ಎಂಜಿನಿಯರ್ ಆಗ್ತಾ ಅವರು ಬರವಣಿಗೆನ ಶುರು ಮಾಡಿದವರು ವಿಕ್ರಮ್ ಹತ್ವಾರ್. ಅದೆಲ್ಲ ಪ್ರಯತ್ನ ಮಾಡಿದ್ದು ನಿರುತ್ತರದ ಮೂಲಕ. ಥಿಯೇಟರಿಗೆ ಸಂಭಾಷಣೆ ಮೊದಲ ಪ್ರಯತ್ನ ಇವಾಗ ಹಂಸಗೀತೆ ಮೂಲಕನೇ ಆಗ್ತಾ ಇದೆ. ಖಂಡಿತವಾಗ್ಲೂ ಅವ್ರು ಇನ್ನೂ ಹೆಚ್ಚಾಗಿ ಮುಂದುವರಿಸಲಿ ಈ ರೀತಿಯ ವೇದಿಕೆಗಳಲ್ಲೂ ಅಂತ ನಾನು ಅನ್ಕೊಳ್ತೀನಿ. ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ತೊಡ್ಕೊಂಡಿದ್ದೀನಿ. ಕಥೆ, ಕವನ, ಪ್ರಬಂಧ ಈ ಥರದ ಕೆಲಸದಲ್ಲಿದ್ದೀನಿ. ಒಂದು ಹೊಸ ಪ್ರಯತ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. 0 ಮತ್ತು 1 ಅಂತ ಹೇಳಿ ಒಂದು ಕಥಾ ಸಂಕಲನ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಗುರುತಿಸಿ ಒಂದು ಯುವ ಪ್ರಶಸ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗೆ ಸಾಹಿತ್ಯ, ಕಾವ್ಯ ಮೊದಲ ಪ್ರೀತಿ, ಜೊತೆಗೆ ಕಲೆ, ಸಿನಿಮಾ, ಸಂಗೀತ ಇದೆಲ್ಲ ಆಸಕ್ತಿ. ಈ ವರ್ಷಕ್ಕೆ ಒಂದು 15 ವರ್ಷ ಆಯಿತು. ನಾನು ಭಾವನಾ ಬಾಂಬೆಯಲ್ಲಿ ಒಟ್ಟಿಗೆ ಇದ್ವಿ. ನಾನು VFX ಆರ್ಟಿಸ್ಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿದ್ದಾಗ ನಮ್ಮ ಕನಸು ಶುರು ಆಯಿತು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕಂತ. ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಕಾನ್ಸೆಪ್ಟ್ ಏನಿತ್ತು ಅಂದರೆ ಮೂವಿ ಆ್ಯಂಡ್ ಟೆಲಿವಿಷನ್ ಅಂತ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದು ನಾವು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕಾದ್ರೆ. ಅದು ಬಂದುಬಿಟ್ಟು ನಾವೊಂದು ಸೀರಿಯಲ್ ಅಂತ ಶೂಟ್ ಮಾಡಿದ್ವಿ. ಅದರ ಹೆಸರು ಆಭರಣ. ಅದು ತೆರೆಗೆ ಮೂಡಲಿಲ್ಲ ಹಲವಾರು ಕಾರಣಗಳಿಂದ, ಬಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದಾದಮೇಲೆ ನಾವು ಇಬ್ಬರೂ ತುಂಬ ನಿರಾಶ್ರಿತರಾಗಿ ಮನೇಲಿ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಒಂದು ಒರಫ ಕ್ಲೋಸ್ ಫ್ರೆಂಡ್ಸ್ ಸಂದೀಪ್ ಮಹಾವೀರ್ ಅಂತ ಹೇಳ್ಬಿಟ್ಟು, ಈಸ್ ಅ ಕಥಕ್ ಡಾನ್ಸರ್. ಅವ್ರು ಬಂದುಬಿಟ್ಟು ಶಿಷ್ಯ ಅವ್ರು ಸಿಕ್ಬಿಟ್ಟು ಹೇಳಿ ಒಂದ್ಸರಿ ನಾವು ಸ್ಟೇಜ್ ಶೋ ಮಾಡೋಣ ಅಂತ ಹೇಳಿದರು. ನಮಗೆ ಅದರ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಯಾವುದೇ ಥರದ ಚಿಕ್ಕ ಪುಟ್ಟ ಸ್ಟೇಜ್ ಶೋಸ್. ಯಾಕಂದರೆ ಇವಳು ಡಾನ್ಸರ್, ನಾನು ಯಾವಾಗಲೂ ಬ್ಯಾಕ್ ಸ್ಟೇಜ್ ಇದ್ದವನು ಚಿಕ್ಕವನಿಂದ. ಫ್ರಮ್ ದಿ ಡೇ ಒನ್ ಐ ವೆರಿಂಗ್ ಚಡ್ಡಿ ಆನ್ ದಿ ಬ್ಯಾಕ್ ಸ್ಟೇಜ್ ಆಗಿರೋದ್ರಿಂದ ಆಯಿತು ಅಂತ ಒಂದು ಪ್ರಯತ್ನ ಅಂತ ಅಂದ್ಬಿಟ್ಟು ನಾವು ಶುರು ಮಾಡಿದ್ದು. ನಮ್ಮ ಮೊದಲನೇ ಕಾರ್ಯಕ್ರಮ ನೂಪುರ ಅಂತ ಹೇಳಿಬಿಟ್ಟು
ಶುರು ಮಾಡಿದ್ವಿ. ಅದರಿಂದ ನಮಗೊಂದು ಮೋಟಿವೇಶನ್ ಸ್ಟಾರ್ಟ್ ಆಯಿತು. ಲೈಕ್ ಒಂದು ಈ ಒಂದು ವೇದಿಕೆ ಇಟ್ಸ್ ಅ ಗುಡ್ ಥಿಂಗ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ಅಂತ ನಮ್ಮ ಮನಸ್ಸಲ್ಲಿ ಬಂತು. ಅಲ್ಲಿಂದ ಶುರುವಾಗಿದ್ದು ನಾವು ಹೆಚ್ಚಾಗಿ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ನಮಗೆ ಅತಿ ಹೆಚ್ಚು ರೆಸ್ಪಾನ್ಸ್ ಶುರು ಆಯಿತು, ಆಡಿಯನ್ಸ್ ರೆಸ್ಪಾನ್ಸ್. ಇತ್ತೀಚೆಗೆ ನಾವು ಎಲ್ಲೇ ಡೆಲ್ಲಿಯಲ್ಲಿ ಇವೆಂಟ್ ಮಾಡಿದ್ರು ನಾವು ನಮ್ಮದು ಯಾವ ಕಾರ್ಯಕ್ರಮ ಹೆಸರು ಹಾಕಿಲ್ಲದೆ ಬರೀ ನಮ್ಮ ಲೋಗೋ ಹಾಕಿದ್ರೆ ಜನ ಬರೋದು, ಆ ಲೆವೆಲಿಗೆ ಮುಟ್ಟಿದ್ವಿ ಡೆಲ್ಲಿಯಲ್ಲಿ ಪಾಪ್ಯುಲಾರಿಟಿ ವೈಸ್. ಸೊ ಈ ಥರ ಆರ್ಟಿಸ್ಟ್ಗಳು ಸೇರಿ ನಮಗೊಂದು ಇನ್ಸ್ಪಿರೇಷನ್, ಹುರುಪು ಎಲ್ಲ ತುಂಬ ನಾವೀಗ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಒಂದು ಚಿತ್ರ ನಿರ್ಮಿಸಿದ್ದೀವಿ, ನಿರುತ್ತರ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಸಿನಿಮಾ. ಯಾಕಂದ್ರೆ ನಾವು ಮನೇಲಿ ಏನು ಅಂದ್ಕೊಂಡಿದ್ವಿ, ಮೂವಿ ಶುಡ್ ಬಿ ವಾಚ್ಡ್ ಬೈ ಎವ್ರಿ ಒನ್, ನಾಟ್ ಜಸ್ಟ್ ಫಾರ್ ಸೆಲೆಕ್ಟೆಡ್ ಆಡಿಯನ್ಸ್ ಅಂತ ಕಾನ್ಸೆಪ್ಟಲ್ಲಿ, ಅದೇ ಅರ್ಥದಲ್ಲಿ ನಾವು ಮೂವಿ ಶುರು ಮಾಡಿದ್ದು. ಆರ್ಥಿಕವಾಗಿ ಮೇ ನಾಟ್ ಡೂ ವೆಲ್, ಆದರೆ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕೊಟ್ಟೆ ಆ ಸಿನಿಮಾ. ಅದಾಗ್ತಾ ತುಂಬ ಹಾಗೆ ಕಾರ್ಯಕ್ರಮ ಮಾಡ್ತಾ ಇವಳದು ಒಂದು ಸುಮಾರು 7-8 ವರ್ಷದಿಂದ ಕನಸಿತ್ತು. ಬುಕ್ಗಳು ಓದೋ ಒಂದು ಸ್ವಲ್ಪ ಚಟಗಳು ಜಾಸ್ತಿ ಇರೋದ್ರಿಂದ ಆ ಚಟಗಳು ನಮಗೊಂದು ಸ್ವಲ್ಪ ಕಷ್ಟ ಕೊಡೋಕ್ಕೆ ಶುರು ಆಗುತ್ತೆ. ಆ ಥರ ಕಷ್ಟದಲ್ಲಿ ಶುರುವಾಗಿದ್ದು ಇದು ಹಂಸಗೀತೆ ಚಿತ್ರ ನೋಡಿ ಇನ್ಸ್ಪೈರ್ ಆದಳು. ಡ್ಯಾನ್ಸ್ ಮಾಡಬೇಕು ಅಂತ. ಬಟ್ ನಾನು ತುಂಬ ಮೇ ಬಿ ಆರ್ಟಿಸ್ಟಿಕ್ ಬಟ್ ಸೇಮ್ ಟೈಮ್ ಬಿಸ್ನೆಸ್ ಮ್ಯಾನ್. ನಾನು ತುಂಬ ಆಪೋಸ್ ಆಗಿದ್ದೆ ಸ್ಟಾರ್ಟಿಂಗ್ ಇನಿಷಿಯಲಿ. ಯಾಕಂತಂದರೆ ಸೆಲ್ಲಿಬಲ್ ಪ್ರಾಡಕ್ಟ್ ಇಸ್ ನಾಟ್ ಸೆಲೆಬಲ್ ಪ್ರಾಡಕ್ಟ್. ಯಾಕಂದರೆ ಆರ್ಟ್ ಅಂತ ಹೋಗ್ತಿದ್ದಂಗೆ ತುಂಬ ಕಷ್ಟ, ನೀವು ಅದನ್ನು ಜನ ತಲುಪಿಸೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಆಗಿ ಕೊನೆಯಲ್ಲೂ ಎಲ್ಲರೂ ಸೇರಿ ಮನಸ್ಸಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಶುರು ಮಾಡಬೇಕಂತ ಬಂದ್ವಿ. ಶುರು ಮಾಡ್ತಿದ್ದ ಹಾಗೇ ಮಾಡಬೇಕು ಅಂತಿದ್ದಾಗೇ ವಿಕ್ರಮ್ ಹತ್ತವ್ರು ಸೇರಿಕೊಂಡ್ರು ನಮ್ಮೊಟ್ಟಿಗೆ ಸಂಭಾಷಣೆಗಳು ಬರೋಕ್ಕೆ. ವೀಣಾ ಮೂರ್ತಿ ಮ್ಯಾಮ್ ಬಂದರು, ಅವರು ಡೈರೆಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಗಿವನ್ ಮೋರ್ ಆ್ಯಂಡ್ ಮೋರ್ ಎಂಕರೇಜ್ಮೆಂಟ್ ಟು ಕಂಟಿನ್ಯೂ ಫರ್ದರ್. ಸತ್ಯನಾರಾಯಣ ರಾಜು ಅವರು ಇರ್ಬೋದು, ಲೈಟ್ ಟೆಕ್ನಿಷಿಯನ್ ಮಂಜು ಮಡಿಕೇರಿ, ಆಮೇಲೆ ನನ್ನ ಇವೆಂಟ್ ಬ್ಯಾಕ್ ಎಂಡ್ ಆಗಿ ಪ್ರತಿ ಕಾರ್ಯಕ್ರಮದಲ್ಲಿ ನನ್ನ ಇವೆಂಟ್ ಬ್ಯಾಕ್ ಎಂಡ್ ಆಗಿ ದಿನೇಶ್ ಖನ್ನಾ ಇರ್ತಾರೆ. ಶಾಲಿನಿ ನನ್ನ ಸಿಸ್ಟರ್ ಹೌದು, ಬಟ್ ನಾವು 3 ಜನ ಯಾವಾಗಲೂ ನಾವು ಚಿಕ್ಕವ್ರು ಬೇಕಾದ್ರೆ ನಮ್ಮಲ್ಲಿ ಮಾರುತಿ ಕಾರ್ ಇತ್ತು. ನಾನು ಡ್ರೈವ್ ಇರ್ತಾ ಅವಳು ಡ್ರೈವ್ ಮಾಡ್ತಾರೆ, ಇವ್ರು ಮಧ್ಯದಲ್ಲಿ ಕೂರ್ತಾ ಇರಲಿಲ್ಲ. ಸೊ ನಾವು 3 ಜನ ಯಾರು ಹಿಂದೆ ಕೂರ್ತಾ ಇರಲಿಲ್ಲ. ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಆ ಥರ ಬೆಳೆದವ್ರು ನಾವು. ಇವಾಗ ಹೋಮ್ ಟೌನ್ ಪ್ರೊಡಕ್ಷನ್ ಶುರು ಆದಮೇಲೆನೂ ಇಟ್ಸ್ ಅ ಸೇಮ್ ಥಿಂಗ್. either me or she are driving and she is in a center seat and she monitors everything. ನಮಗೆ ಎಲ್ಲಿ ತಪ್ಪು ಹೋಗ್ತಿದ್ದೀವಿ, ಶಿ ಈಸ್ ದ ರೈಟ್ ಪರ್ಸನ್ ಟು ಗೈಡ್. ಹೆಚ್ಚಾಗಿ ತುಂಬ ಲಾಜಿಕ್ಕಾಗಿ ನಾವು ಕೆಲವು ಆರ್ಟಿಸ್ಟಿಕ್ಕಾಗಿ ಹೋಗ್ತಾ ಲಾಜಿಕ್ ಮರೆದೋಗಿ ಶುರು ಆಗ್ತೀವಿ. ಆ ಟೈಮಲ್ಲಿ ಶಾಲಿನಿ ವಿಲ್ ಕಮ್ ಇನ್ ಆ್ಯಂಡ್ ಹೆಲ್ಪ್ ಅಸ್ ಥ್ರೂ. ಸೊ ಇಷ್ಟು ನಮ್ಮ ಈ ಕಾರ್ಯಕ್ರಮ ಹಂಸಗೀತೆಯ ಬಗ್ಗೆ. ಹಂಸಗೀತೆ ಇದು ನೃತ್ಯ ರೂಪಕ ಹೌದು, ಆಮೇಲೆ ನೃತ್ಯ ಕಾವ್ಯ. ಇದರಲ್ಲಿ ಹೇಳೋದು ಬೇಡ ಅನ್ಸುತ್ತೆ. ಶಾಲಿನಿ ವಿಲ್ ಟೇಕ್ ಇಟ್ ಫರ್ದರ್. ಆಮೇಲೆ GVI ಅವರ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ DD1 ಚೈಲ್ಡ್ಹುಡಲ್ಲಿ ನೋಡ್ತಾನೆ ಇದ್ದೀವಿ. ಮಧ್ಯಾಹ್ನ ಹೊತ್ತಾಗಿ ಬಂದಾಗ ಹಲೋ. ಸೊ ಇದ್ರ ಬಗ್ಗೆ ಬಂದಾಗ ಐ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್. ತುಂಬ ಅಂದರೆ ಇಟ್ಸ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಥಿಂಗ್ ಟು ರೀಚ್ ಔಟ್ ಟು ದ ಆಡಿಯನ್ಸ್. ಸ್ವಲ್ಪ ಬೇರೆ ಥರ ಅನಿಸುತ್ತೆ, ಬಟ್ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ಬೇರೆ ಥರದಲ್ಲಿ ಆಡಿಯನ್ಸಿಗೆ ಇಷ್ಟಪಡೋ ಥರ ಮತ್ತೆ ಅದನ್ನು ವೇದಿಕೆ ಮೇಲೆ ಪ್ರಸ್ತುತ ಪಡಿಸೋ ಥರ ಯಾವ್ದಾದ್ರು ಪ್ರಯತ್ನ ಪಡ್ತಾ ಇದ್ದೀವಿ. ಅಫ್ಕೋರ್ಸ್ ಏನು ಕಾಸ್ಟ್ಯೂಮ್ ಮಾಡಿದ್ರು ಚೆನ್ನಾಗಿ ಕಾಡ್ತಾಳೆ. ಸೊ ಇಟ್ಸ್ ನನಗೆ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕತ್ತೆ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ನ್ಯೂ, ಬಿಕಾಸ್ ಶಿ ಕ್ಯಾರೀಸ್ ಎವ್ರಿಥಿಂಗ್ ದಟ್ ಐ ಗಿವ್ ಹರ್ ಇನ್ ಅ ಅಮೇಝಿಂಗ್ ವೇ. ಸೊ ಅವ್ರು ತುಂಬ ಒಳ್ಳೆ ನಟಿ ಹಾಗೂ ಡಾನ್ಸರ್. ಸೊ ವೇದಿಕೆ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನನಗೆ ಐ ಹ್ಯಾವ್ ಆಲ್ ದ ಹೋಪ್ಸ್ ಆನ್ ಇಟ್. ಆ್ಯಂಡ್ ನಿಮ್ಮದೆಲ್ಲ ಸಪೋರ್ಟ್ ಬೇಕು. ವಿ ನೀಡ್ ಮೋರ್ ಆಡಿಯನ್ಸ್. ಈ ಸಲಿನೂ ಸಕ್ಸಸ್ಫುಲ್ ಆಗಬೇಕು. ಈ ಪ್ರಯತ್ನ ಮತ್ತೆ ಅದು ಸ್ಟೇಜ್ ಮೇಲೆ ಬರೋದಕ್ಕೆ ನಿಮ್ಮದು ಸಹಕಾರ ತುಂಬ ಅವಶ್ಯಕತೆ ಇದೆ. ಥ್ಯಾಂಕ್ ಯು. ಗೌಡಿಯ ಸ್ಮಾರಕ ಭವನದಲ್ಲಿ ಇದಕ್ಕೆ ನಮಗೊಂದು ದೊಡ್ಡ ಟೆನ್ಷನ್ ಆಗಿದೆ. ಇಷ್ಟೆಲ್ಲ ಏನೋ ನಿರ್ವಹಿಸ್ಬಿಟ್ವಿ. ಈಗ
ಈಗ ನಮಗೆ ದೊಡ್ಡ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವತ್ತು CM ಸರ್ ಅವರು ಸಹ ಒಪ್ಕೊಂಡಿದ್ದಾರೆ. ಹಾಗೆ DK ಸರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರಿಗೂ ಸಹ ಹೇಳಿದ್ದೀನಿ, ಅವರು ಅಂದಿದ್ದಾರೆ. HC ಮಹಾದೇವಪ್ಪ ಅವರಿದ್ದಾರೆ, ಪರಮೇಶ್ವರ್ ಸರ್ ಅವರು. ಹೀಗೆ ನಾನಾ ಒಂಥರ ಈಗಿನ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂಥವರು ಸಹ ಕಾರ್ಯಕ್ರಮಕ್ಕೆ ಬರ್ತಿರೋದು ತುಂಬ ಖುಷಿ ಕೊಡುವಂಥದ್ದು. ಇದಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮ ಎಲ್ಲ ಮಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನಮ್ಮ ಸಿನಿಮಾದವ್ರಿಗೆಲ್ಲ, ಬನ್ನಿ ನಾನು ಈ ಥರದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಅಂತ. ಆವಾಗ ದರ್ಶನ್ ಅವ್ರಿಗೂ ಹೇಳಿದೆ. ದರ್ಶನ್ ಅವಾಗ ಗೊತ್ತಲ್ವ ಅವ್ರ ಮಾತು, ಅದೆಲ್ಲ ನನಗೆ ಆಗಲ್ಲಮ್ಮ, ಈ ನೈಸಾಗಿ ಕೂತ್ಕೊಳ್ಳೋದು ಅವೆಲ್ಲ ಆಗಲ್ಲ, ನೀನು ಏನಾದರೂ ಹೇಳು, ಏನಾದರೂ ಟಪಾಂಗುಚ್ಚಿ ಏನಾದರೂ ಇದ್ದರೆ ಹೇಳು, ಅದಕ್ಕೆಲ್ಲ ಬರ್ತೀನಿ, ಅದಕ್ಕೆ ಫಸ್ಟೇ ಇರ್ತೀನಿ ಅಂತ ಇದ್ರು. ನಾನು ಈ ಸತಿ ಹೇಳಿದೆ, ನಾನು ಮಾಡೋದು ಅದೇ ಥರ ಕಾರ್ಯಕ್ರಮ, ಬರ್ತೀರಾ ಈ ಸತಿ ಅಂದೆ. ನೀನು ಸುಮ್ಮನೆ ಒಂದು ಮೆಸೇಜ್ ಹಾಕು, ಖಂಡಿತ ಅಲ್ಲಿರ್ತೀನಿ ಅಂತ ದರ್ಶನ್ ಅವರು ಹೇಳಿಬಿಟ್ಟಿದ್ದಾರೆ. ಅದಕ್ಕಿಂತ ಇನ್ನು ಖುಷಿ ಮತ್ತು ಇನ್ಯಾವುದೂ ಇಲ್ಲ ಅಂತ. ಇನ್ನು ಹೇಳಬೇಕಂತ ಹೇಳಿದ್ರೆ ನನಗೆ ಈ ಖುಷಿ ಸೆಲೆಬ್ರೇಷನ್ನೇ ಜಾಸ್ತಿ ಆಗಿದೆ ಪ್ರಾಕ್ಟೀಸ್ಗಿಂತ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಅ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ನನಗೆ ಸಹಾಯ ಮಾಡ್ತಿರೋರು ಶರಣಯ್ಯವರಿದ್ದಾರೆ, ಸುಬ್ರಹ್ಮಣ್ಯವರು, ಇವರೆಲ್ಲರೂ ಇರ್ತಾರೆ ಅವತ್ತು ಅಂತ ನಾನು ಒಂದು ಧೈರ್ಯದಲ್ಲಿ ನಾನು ವೇದಿಕೆಯ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಟ್ ಈಸ್ ಅ ಸೋಲೋ ಪ್ರೆಸೆಂಟೇಷನ್, ಅಂದರೆ ಏಕ ಪಾತ್ರ ಅಲ್ಲ, ಪಾತ್ರಗಳು ಹಲವು, ನಾನು ಒಬ್ಬಳೇ ಮಾತ್ರ ವೇದಿಕೆಯ ಮೇಲೆ ಏಕ ವ್ಯಕ್ತಿ ಪ್ರದರ್ಶನ ಇದು. ನಾನು ಅದನ್ನು ಪ್ರಸ್ತುತಿಯನ್ನು ಮಾಡ್ತಿರುವಂಥದ್ದು. ನೃತ್ಯ ಅಲ್ಲ, ದ ಐಡಿಯಾ ಇಸ್ ಒಂದು, ಅದರಲ್ಲಿ ಬರುವಂತಹ ವೆಂಕಟಸುಬ್ಬ ಆ್ಯಕ್ಚುಲಿ ಇದು ಹೇಗೆ ಆಯಿತು ಅಂತ ಹೇಳಿದ್ರೆ, ಅವರು ತಾರಾಸ್ ಅವ್ರ ಪುಸ್ತಕದಲ್ಲಿ ಅವರು ಇದು ನಿಜವಾದ ಕತೆ ಅಂತ ಎಲ್ಲೂ ಹೇಳಲಿಲ್ಲ, ಅವರು ಇತಿಹಾಸದಲ್ಲಿತ್ತು ಅಂತ. ಆದರೆ ಪಾಲ್ಘಾಟ್ ಮಣಿ ಅಯ್ಯರ್ ಅಂತ ತುಂಬ ಫೇಮಸ್ ಆರ್ಟಿಸ್ಟ್ ಇದ್ದಾರೆ, ಮೃದಂಗಂ ಪ್ಲೇಯರ್ ತಮಿಳ್ನಾಡಲ್ಲಿ. ಅಂದರೆ ಪಾಲ್ಘಾಟ್ ಮಣಿ ಅಯ್ಯರ್ ಅಂದರೆ ದಿಗ್ಗಜರವರು ಮೃದಂಗಂ ಇದರಲ್ಲಿ. ಅವರ ಮೊಮ್ಮಗ ಪಾಲ್ಘಾಟ್ ರಾಮ್, ಹಿ ಈಸ್ ಅ ಕ್ಲಾಸಿಕಲ್ ಸಿಂಗರ್, ಕರ್ನಾಟಿಕ್ ವೋಕಲಿಸ್ಟ್. ಅವ್ರ ಹತ್ರ ಮಾತಾಡ್ತಾ ಇರುವಾಗ ನಾನು ಈ ಪುಸ್ತಕ ಓದಿದ್ದೀನಿ, ಹ್ಯಾವ್ ಯು ಹರ್ಡ್ ಆಫ್ ದಿಸ್ ನೇಮ್ ಭೈರವಿ ವೆಂಕಟಸುಬ್ಬನ ಹೆಸರು ಕೇಳಿದ್ದೀರಾ ಅಂದರೆ, ಆವಾಗ ಅವ್ರು ಹೇಳಿದ್ರು ತಮಿಳ್ನಾಡಲ್ಲಿ ಆ ಹೆಸರು ಇನ್ನೂ ಪ್ರಚಲಿತ ಇದೆ ಅಂತ ಹೇಳಿದರು. ಆಗ ನಂಗೆ ಅನ್ನಿಸ್ತು, ನಮ್ಮ ನೆಲದಲ್ಲೇ ಆ ಹೆಸರು ಆಗಲೇ ಕಳೆದು ಹೋಗಿಬಿಟ್ಟಿದೆ, ಇಟ್ ಇಸ್ ಟೈಮ್. ಆಮೇಲೆ ವೆಂಕಟಸುಬ್ಬನ ಒಂದು ಜೀವನ ಒಂಥರ ಮೆಸ್ಮರೈಸಿಂಗ್, ಅಂದರೆ ಅದು ಯಾವತ್ತಿಗೂ ಪ್ರತಿಯೊಬ್ಬರಿಗೂ ಆಗುತ್ತೆ. ಇವತ್ತು ನಾವು ಎಷ್ಟೋ ಸಿನಿಮಾದಲ್ಲಿ ಹಾಡಿದಂಥ ಕಲಾವಿದ್ರ ಬಗ್ಗೆ ಅವರ ಏರಿಳಿತಗಳನ್ನು ಸಹ ನಾವು ಕಂಡಿದ್ದೀವಿ ಈಗಾಗಲೇ, ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ಜನರು ತಮಿಳ್ನಾಡಲ್ಲಿ ಹೀಗೆಲ್ಲ ಒಂದೊಂದು ವಯಸ್ಸಲ್ಲಿ ಅವ್ರವ್ರಿಗಾಗಂಥ ಏರಿಳಿತಗಳು, ಕೊನೆಯಲ್ಲಿ ಅದನ್ನು ಅವನು ಜೀವನನೇ ಸಂಗೀತದಲ್ಲೇ ಹೋಗೋದು ಅತ್ಯಂತ ಒಂದು ಪ್ರೇರಣೆ ಕೊಡುವಂತಹ ಅವನ ಒಂದು ಜೀವನದ ಒಂದು ಗ್ರಾಫ್ ಅಂತ ನನಗೆ ಅನ್ನಿಸ್ತು. ಆ ಗ್ರಾಫ್ನ ಮುಂದೆ ನಾವು ವೇದಿಕೆ ಮೇಲೆ ತರಬೇಕು ಅಂತ ಇದು ಮಾಡ್ಕೊಂಡ್ವಿ ನಾವು. ಇದರಲ್ಲಿ GV ಅಯ್ಯರ್ ಅವರ ಅಂಶಗಳು ಅಂತ ಹೇಳಿದ್ರೆ, ಅವರ ಒಂದು ಸಿನಿಮಾ ಅಂಶಗಳು, TG ಲಿಂಗರಾಜು ಅವರ ಸಂಗೀತ ನಿರ್ದೇಶನ, ಆಮೇಲೆ ಕರ್ನಾಟಕ ಸಂಗೀತದಲ್ಲೇ ನಾವು ಅಷ್ಟಪದಿಗಳನ್ನು ಹಾಡಬೇಕಂತ ಹೇಳಿದ್ರೆ ಅದಕ್ಕಾದ ಒಂದು ಚೌಕಟ್ಟಲ್ಲಿ ಇರುತ್ತೆ. ಅಂಥದ್ರಲ್ಲಿ TG ಲಿಂಗರಾಜುರವರ ಕಾಂಪೋಸಿಷನ್ಸ್ ಏನಿದೆ, ಅಷ್ಟಪದಿಗಳನ್ನು ಕಂಪೋಸ್ ಮಾಡಿರೋದು, ಅದೇ ಕಾಂಪೋಸಿಷನ್ಸ್ನ ನಾವು ಈ ವೇದಿಕೆಯ ಮೇಲೂ ತರ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇವನ ವೆಂಕಟಸುಬ್ಬಯ್ಯನ ಜೀವನವನ್ನು ನಾನು ಅಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ನೋಡಿ, ಅನಂತ್ನಾಗ್ ಫಸ್ಟೇ ನಾವು ಅಂದ್ಕೊಂಡಿದ್ದು ಏನು ಗೊತ್ತಾ, ಇಬ್ಬರೇ ಲಿವಿಂಗ್ ಲೆಜೆಂಡ್ ಈ ಸಿನಿಮಾದವರಲ್ಲಿ ಮಾಡಿರೋವಂಥವ್ರು ಇರೋದು. ಒಂದು ರೇಖಾರಾವ್ ಮೇಡಮ್, ಅದರಲ್ಲಿ ಹೀರೋಯಿನ್ ಆಗಿರೋರು, ಚಂದ್ರಸಾನಿಯ ಪಾತ್ರ. ಇನ್ನೊಂದು ಅಫ್ಕೋರ್ಸ್ ಹಂಸಗೀತೆ ಅಂದರೆ ಅನಂತ್ನಾಗ್ ಅವರು ಅಂದರೆ ಹಂಸಗೀತೆ ಅಂತ ಎಲ್ಲರಿಗೂ ಬರುತ್ತೆ. ಅನಂತ್ ಸರ್ ಅವರೇ ನಮಗೆ ಮುಖ್ಯ ಅತಿಥಿಗಳು ಬರಬೇಕು ಅಂತಲೂ ನಾನು ಮುಂಚೆನೇ ಕೇಳಿದ್ದೆ ಮೇಡಮ್ ಅವರಿಗೆ. ಕಾರಣಾಂತರದಿಂದ ಅವರು ಸದ್ಯಕ್ಕೆ ಈಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಮುಂಚೆ ಅಮೇರಿಕಾಗೆ ಹೋಗೋ ಕಾರ್ಯಕ್ರಮವೂ ಇತ್ತು, ಈಗ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಬಂದರೂ ಬರಬಹುದೇನೋ, ಅವ್ರು ಬೆಂಗಳೂರಲ್ಲಿದ್ದರೆ. ಐ ರಿಯಲಿ ಹೋಪ್ ದೇ ವಿಲ್ ಬಿ ದೇರ್. ಕರೆಕ್ಟ್, ಡೈಲಾಗ್ಸ್ ಇರುತ್ತೆ ಅಂತ ಹೇಳ್ತಿದ್ದಂಗೆ
ನೃತ್ಯ ಕಮ್ಮಿ ಆಗಿರುತ್ತೆ, ರೂಪಕ ಜಾಸ್ತಿ ಆಗಿರುತ್ತೆ. ಆಮೇಲೆ ಅದರಲ್ಲಿ ಲೈವಾಗಿ ಯಾರು ಮಾತಾಡ್ತಾ ಇರಲ್ಲ. ಹೆಚ್ಚಾಗಿ ಇವತ್ತು ನಾವು ಡಾನ್ಸಲ್ಲಿ ನೃತ್ಯ ರೂಪಕ ಅಂತ ನೋಡಬೇಕಂತ ಹೇಳಿದ್ರೆ ಬೇರೆಯವ್ರು ಮಾತಾಡ್ತಾ ಇರ್ತಾರೆ, ಇವರು ದೆ ಮಿಮಿಕ್ ಮೋಸ್ಟ್ ಆಫ್ ದ ಟೈಮ್. ಇದು ನಾವು ನಾಟ್ಯ ಅಂತ ಹೇಳುವಾಗ ವಾಚಕಕ್ಕೂ ಅದರಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಇದು ನಾಟ್ಯ ಫಾರ್ಮ್ ಅಂತಲೂ ಹೇಳ್ಬೋದು, ಯಾಕಂದರೆ ಇದರಲ್ಲಿ ವಾಚಿಕ, ಅಭಿನಯ ಮತ್ತು ನೃತ್ಯ ಇದಷ್ಟನ್ನು ಅಳವಡಿಸ್ಕೊಂಡಿರೋವಂಥದ್ದು. ಅದರ ಜೊತೆಯಲ್ಲಿ ಯಾಕೆ ಆ ಸಿನಿಮಾ ಒಂದು ತುಣುಕುಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಪ್ಪ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನಕ್ಕೆ 1975 ಆಗಿರೋ ಸಿನಿಮಾಗಳನ್ನ ನೋಡ್ತಾ ಇರೋದೇ ತುಂಬ ಅಪರೂಪ ಆಗಿದೆ. ಆ ಸಿನಿಮಾಗಳೇನಿರ್ಬೋದು, ಆಗಲೂ ಸಹ ಇಂತಹ ಪ್ರಯತ್ನಗಳಾಗಿದೆ, ಕಂಟೆಂಪ್ರರಿ ಸಿನಿಮಾಸ್ ಅಂತ. ಇವಾಗ ನಾವು ಎಷ್ಟೋ ನಿರ್ದೇಶಕರನ್ನ ಐ ಕೀಪ್ ಮೀಟಿಂಗ್ ಅಪ್ ಅಂದರೆ ಮ್ಯಾಮ್ ಇದು ಒಂಥರ ಸ್ವಲ್ಪ ಇವಾಗೇನು ಬ್ರಿಡ್ಜ್ ಆಮೇಲೆ OTT ಪ್ಲ್ಯಾಟ್ಫಾರ್ಮ್ ಅಂತ ಈ ಹೊಸ ಪದಗಳು ಬಂದಿದೆ. ಬಟ್ ದೀಸ್ ಮೂವೀಸ್ ಹ್ಯಾವ್ ಬಿನ್ ಡನ್. ಸೊ ಬೇಸಿಕಲಿ ನಾಟ್ ಟು ಪ್ರೂವ್ ಎನಿಥಿಂಗ್, ಅಂದರೆ ಅವರಿಗೊಂದು ತುಣುಕು ಇದೆಲ್ಲ ಆಗಿದೆ, ನಾವೇನು ಹೊಸ್ತು ಮಾಡ್ತಿಲ್ಲ, ನಾವು ಹಾಗಂದ್ರೆ ಹಿಂದೆ ಹೋಗಿ ಒಂದ್ಸತಿ ನೋಡೋದು ನಮ್ಗೆ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡ್ಲಿ ಅಂತ ಒಂದು. ಆಮೇಲೆ ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲ, ಡಾನ್ಸ್ ನೋಡೋಕ್ಕೆ ಬರೋರು ಈ ಪುಸ್ತಕನೂ ಓದಬಹುದೇನೋ, ತಾರಾಸು ಅವ್ರನ್ನ ಒಂದ್ಸತಿ ಜ್ಞಾಪಕ ಮಾಡ್ಕೊಳ್ಬಹುದೋ ಏನೋ. ಅದರ ಜೊತೆಯಲ್ಲಿ ಇದರಲ್ಲಿ ಬಾಲಮುರಳಿ ಕೃಷ್ಣ ಅವ್ರು ಹಾಡಿದ್ದಾರೆ, ML ವಸಂತ ಕುಮಾರಿ ಅವ್ರು ಹಾಡಿದ್ದಾರೆ. ಇವರೆಲ್ಲರೂ ಇದ್ದರೆ ಅಲ್ಲದೆ ಇದ್ರು ಒಂದು ಸ್ವಲ್ಪ ಆದರೂ ಅವ್ರ ಹೆಸರು ಕೇಳಿದ್ರು ನನಗೆ ಅನ್ಸುತ್ತೆ, ಈ ವಿಕ್ರಮ್ ಮಾತಾಡ್ತಾಯಿದ್ರು, ಯಾರು ನೋಡ್ತಾರೆ ಇದಲ್ಲ, ಯಾರು ಕೇಳಿಸ್ಕೊಳ್ತಾರೆ ಇದಲ್ಲ ಅಂತ ಅವತ್ತು ಹೇಳಿದ್ರು. ಆ್ಯಂಡ್ ವಾಟ್ ಇಸ್ ದಟ್ ಯು ಗೋನ್ ಗೆಟ್ ಔಟ್ ಆಫ್ ಇಟ್ ಅಂತ ನಾನು ಅದಕ್ಕೆ ಹೇಳಿದೆ. ಅಕಸ್ಮಾತ್ ಯಾರೋ ಒಬ್ಬರು ಬಂದವರಲ್ಲಿ ನಾವು ಹೋಗಿ ಪುಸ್ತಕ ಓದ್ತೀವಿ ಅಂತ ಹೇಳಿದ್ರೆ ಅದೇ ನನಗೆ ಸಾರ್ಥಕ ಅನಿಸುತ್ತೆ ಅಂತ ಹೇಳಿದೆ. ಅಥವಾ ಇನ್ಯಾರೋ ಒಬ್ಬರು ನಾವು ಹೋಗಿ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಕೇಳ್ತೀವಿ ಅಂತ ಹೇಳಿದ್ರೆ ಅದೇ ಒಂದು ಖುಷಿ ಅಂತ ಅಂದ್ಕೊಳ್ತೀನಿ. ಬೇಸಿಕಲಿ ನಾವು ಏನೇ ಪ್ರಯತ್ನ ಮಾಡಿದ್ರು ಅದರಿಂದ ನಾವು ಯಾರೋ ಒಬ್ಬರು ಸ್ಟಾರ್ ಆಗಿಬಿಡ್ತಾರೆ, ಒಬ್ಬರು ಕಲಾವಿದರಾಗಿಬಿಡ್ತಾರೆ ಅಂತ ಅಲ್ಲ, ಒಂದು ಆಸಕ್ತಿ, ಅಭಿರುಚಿ ಈ ಕಡೆ ಮೂಡ್ತಾ ಹೋಗಲಿ. ಅದು ಯಾಕೆ ಮಾಡ್ತೀವಿ ಅಂದರೆ ಕನ್ನಡದ ಮೇಲೆ ಅತಿಯಾದ ಪ್ರೀತಿ, ಆಮೇಲೆ ಇಲ್ಲಿರೋ ಅಷ್ಟು ಸಾಹಿತ್ಯ, ಇಲ್ಲಿರೋ ಅಷ್ಟು ಕಲೆ ಮತ್ತು ಕಲಾವಿದರು, ನನ್ನ ಮಟ್ಟಿಗೆ ನನ್ನ ಎಕ್ಸ್ಪೋಜರ್ ನಾನು ನೋಡಿರೋ ಅನುಭವದಲ್ಲಿ ಇಷ್ಟು ಜನನ್ನ, ಇಷ್ಟು ಸಾಹಿತಿಗಳನ್ನು ನಾವೆಲ್ಲೂ ನೋಡಲಿಲ್ಲ. ಅಫ್ಕೋರ್ಸ್ ವಿ ಟಾಕ್ ಅಬೌಟ್ ವೆಸ್ಟ್ ಬೆಂಗಾಲ್, ಕಲ್ಕತ್ತಾದಲ್ಲಿ ಬಿಡಿ, ಸುಮ್ಮನೆ ಪೋಸ್ಟರ್ ಹಾಕಿದ್ರೆ ಆಡಿಯನ್ಸ್ ಬಂದುಬಿಡ್ತಾರಲ್ಲಿ. ಏನೇ ಮಾಡಿ ಕೌಶಿಕಿ ಚಕ್ರವರ್ತಿ ಅಂತ ಹಾಕ್ಬಿಟ್ರೆ ಸಾಕು, ನಾನೇ ಹೋಗ್ಬಿಟ್ಟು ಆ್ಯಕ್ಚುಲಿ ನಾನು ಮತ್ತು ಋತುಪೂರ್ಣ ಒಂದು ಮಾಡೋರಿದ್ವಿ, ನಾವಿಬ್ಬರು ಒಂದು ಡಾನ್ಸ್ ಪ್ರೊಡಕ್ಷನ್ ಮಾಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ವಿ. ಐ ವಿಲ್ ಡೂ ದಿ ಕಾಂಪೋಸಿಷನ್ಸ್, ಅಂದರೆ ಕವನ ಸಂಕಲನಗಳನ್ನು, ಕುವೆಂಪು ಅವರ ಕವನ ಸಂಕಲನಗಳು. ಶಿ ವಿಲ್ ಬ್ರಿಂಗ್ ರವೀಂದ್ರನಾಥ ಟ್ಯಾಗೋರ್ ಅವರ ಕವನಗಳನ್ನು ತಂದು, ಟ್ಯಾಗೋರ್ ಸಂಗೀತ, ಅದಕ್ಕೆ ಕುವೆಂಪು ಅವರ ಕವಿತೆಗಳನ್ನು ಅಳವಡಿಸಿ, ವಿ ವಾಂಟೆಡ್ ಟು ಪ್ರೆಸೆಂಟ್ ಇಟ್ ಆನ್ ದ ಸ್ಟೇಜ್. ನಾನು ಮತ್ತು ಋತುಪರ್ಣ ವಿ ಹ್ಯಾಡ್ ಮಲ್ಟಿಪಲ್ ಸೆಷನ್ಸ್. ಆಗಿನ್ನೂ ನಮಗೆ ಇನ್ನೂ ಇಷ್ಟೊಂದು ಇದಿರಲಿಲ್ಲ. ಮೇ ಬಿ ಇವಾಗ ಜಾಸ್ತಿ ಎನರ್ಜಿ ಮತ್ತು ಜೋಶಲ್ಲಿದ್ದೀನಿ ಈಗ. ಮೇ ಬಿ ನಾವು ಆಮೇಲೆ ಡೂ ದಟ್ ವಿತ್ ಋತುಪರ್ಣ ನಾವು. ಸೊ ವಿ ಥಾಟ್ ಅದನ್ನು ಕಲ್ಕತ್ತಾದಲ್ಲೂ ಮಾಡೋದು ಮತ್ತು ಇಲ್ಲಿ ಕರ್ನಾಟಕದಲ್ಲೂ ಪ್ರಸ್ತುತಿ ಪಡಿಸೋಣ ಅಂತ ಅದೊಂದು ಆಸೆ ಇತ್ತು. ಇವಾಗ ನೀವು ಕೇಳಿದ ಮೇಲೆ ಈಗ ಟಂಕ್ ಅಂತ ಫ್ಲ್ಯಾಶ್ ಆಗ್ತಾ ಇದೆ. ಮೇ ಬಿ ಐ ಗೋ ಬ್ಯಾಕ್ ಟು ಇಟ್ ಅಗೇನ್. ಹಂಸಗೀತೆ ಫ್ಯೂಚರ್ ಪ್ಲಾನ್ಸ್, ಹಂಸಗೀತೆಯ ಫ್ಯೂಚರ್ ಪ್ಲ್ಯಾನ್ಸ್ ಒಂದು ಏನಾಗುತ್ತೆ ಗೊತ್ತಾ, ನಾನು ಎಷ್ಟೇ ಒಳ್ಳೆ ಏನೋ ನೃತ್ಯ ಕಲಾವಿದೆ ಅಂತ ನಾನು ಅಂದ್ಕೊಂಡ್ರು, ಸಿನಿಮಾ ನಮಗೆ ಬೇರೆ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿರುತ್ತೆ. ಪುನಃ ವೇದಿಕೆ ಮೇಲೆ ಹೋಗಿ ನಾನು ಮಾರ್ಗಮ್ ಮಾಡಬೇಕಂದ್ರೆ ಆತ್ಮವಿಶ್ವಾಸ ನನಗೆ ಬರ್ತಾನೆ ಇರಲಿಲ್ಲ ಎಷ್ಟೋ ವರ್ಷದಿಂದ. ನಂಗೆ ಆಗಲ್ಲ. ಆಮೇಲೆ ಅಭಿನಯ ಸ್ಟೇಜ್ ಮೇಲೆ ಮಾಡಿ ನಾನು ಕ್ಯಾಪ್ಟಿವೇಟ್ ಮಾಡೋದು ಬೇರೆ, ಸ್ಕ್ರೀನಲ್ಲಿ ಮಾಡೋದು ಬೇರೆ, ಅಲ್ಲಿ ತುಂಬ ಎಲಿಮೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಹೋಗ್ಬಿಟ್ಟಿದ್ದೆ ನಾನು, ಸಿನಿಮಾ ಇದಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿಗೆ ಬರೋಕ್ಕೆ ನನಗೆ ಯಾವತ್ತೂ ಕಾನ್ಫಿಡೆನ್ಸೇ ಬರ್ತಾ ಇರಲಿಲ್ಲ. ಈಗ ನನಗೆ ಆ ಕಾನ್ಫಿಡೆನ್ಸ್ ಬಂದಿದೆ. ಇದು ಮಾರ್ಗಮ್ ಅಲ್ಲದೆ ನಾನು ಸಿನಿಮಾದಿಂದ ಕಲ್ತಿರೋ ಅಂಥದ್ದು ಏನೇನಿರಬಹುದು, ಅದರಲ್ಲಿ ನನ್ನ ವಾಯ್ಸ್ ಮಾಡ್ಯುಲೇಷನ್ಸ್ ಇರಬಹುದು, ಅಥವಾ ನಾನು ಹೇಗೆ ಭಾವನೆಯನ್ನು ಸಿನಿಮಾ ತೆರೆಯ ಮೇಲೆ ಅಥವಾ ಕ್ಯಾಮ್ರಾಗಳ ಮುಂದೆ ಹೇಗೆ ವ್ಯಕ್ತಪಡಿಸ್ತೀನಿ, ಅದೆಲ್ಲದನ್ನು ನಾನು ಅಳವಡಿಸ್ಕೊಳ್ಬಹುದು ಅಂತ ನನಗಿಲ್ಲ ಅನ್ನಿಸ್ತು. ಇದರ ಫ್ಯೂಚರ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ತಂಗಿ ಹೇಳ್ದಾಗೇ ಬರ್ಗೂರ್ ಸರ್ ಅವರಿಗೆ ತುಂಬ ಆಸೆ ಇತ್ತು ಬರಬೇಕಂತ. 30ನೇ ತಾರೀಕು ಅವ್ರು ಇರಲ್ವಂತೆ. ಭಾವನಾ ಇನ್ಯಾವಾಗ ರಿಪೀಟ್ ಮಾಡ್ತೀರಾ ಅಂತ ಹೇಳಿದ್ರು. ಸರ್ ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳಿಬಿಡಿ ಬೇಗ, ಇವಾಗ ಇನ್ನೊಂದು ಸತಿ ರಿಪೀಟ್ ಮಾಡೋಕ್ಕೆ ಅಂತ ಹೇಳಿದೆ. ಖಂಡಿತ ಮಾಡ ಭಾವನಾ ಅಂತ ಹೇಳಿದ್ರು. ಸೊ ಬೇಸಿಕಲಿ
ಇದು ಮೊದಲನೇ ಪ್ರೊಡಕ್ಷನ್, ಮೊದಲ ಸಲ ನಾವು ಪ್ರಸ್ತುತಿ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ಯೂರಲ್ಲಿ ಇರಬಹುದು. ಬಟ್ ಐ ವಾಂಟ್ ಟು ಮೇಕ್ ಇಟ್ ಎಲ್ಲೆಲ್ಲಿ ಎಲ್ಲ ವೇದಿಕೆಗೂ ಅಥವಾ ಒಂದು ಎಲ್ಲ ಬಡ್ಜೆಟ್ಟಿಗೂ ಯಾರಾದರೂ ಕೇಳಿದ್ರಪ್ಪ ಅಂದರೆ ಅದಕ್ಕೂ ಅಳವಡಿಸಿ ಮಾಡೋ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದನ್ನು. ಆ್ಯಂಡ್ ವಿ ವಾಂಟ್ ಟು ಟೇಕ್ ಇಟ್ ಎವ್ರಿವೇರ್, ಮೋಸ್ಟ್ಲಿ ಅಕ್ರಾಸ್ ಕರ್ನಾಟಕ, ಶಿವಮೊಗ್ಗ, ಮೈಸೂರು, ಹೀಗೆಲ್ಲ, ಹುಬ್ಬಳ್ಳಿ, ಧಾರವಾಡ. ಆಮೇಲೆ ಫಾರಿನ್ನಲ್ಲಿ ಅಮೇರಿಕಾದಲ್ಲಿ ನಾನು ಈ ಮುಂಚೆ ಈಗ 2 ವರ್ಷದ ಹಿಂದೆ ಅಮೇರಿಕಕ್ಕೆ ಹೋದಾಗ ಅವ್ರು ತುಂಬ ಖುಷಿಪಟ್ಟರು ಮಾತಾಡಿದ್ದು. ಆಮೇಲೆ ಹೊರಗಿನವರಿಗೆ ನಮ್ಮ ಭಾಷೆ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಅಲ್ಲಿ ಗೊತ್ತಾಯ್ತು. ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದಂಗೆ ಅವ್ರ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು ಪಾಪ. ಹಾಗೆಲ್ಲ ಅವ್ರು ಅಷ್ಟು ಭಾವುಕರಾಗ್ಬಿಟ್ರು. ಸೊ ಈ ಥರ ಎಲ್ಲ ಇದೆ. ಐ ವಾಂಟ್ ಟು ಟೇಕ್ ಇಟ್ ಟು ಜರ್ಮನಿ, ಅಮೇರಿಕಾ, ಈ ಥರದ್ದೆಲ್ಲ ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ಕರ್ನಾಟಕದಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ. ಚಿತ್ರದುರ್ಗದವರೇ ಆದಂತಹ ನಮ್ಮ ಆಂಜನೇಯ ಸರ್ ಅವ್ರಿಗೂ ಹೇಳಿದ್ದೀನಿ, ಹಾಗೆ ಚಂದ್ರಪ್ಪ ಸರ್ ಅವ್ರಿಗೂ ಹೇಳಿದ್ದೀನಿ ಬರ್ತೀವಿ ಅಂತ ಹೇಳಿದ್ದಾರೆ. ಡ್ಯೂರೇಷನ್ ಇದ್ದು ಸರಿಯಾಗಿ 1.5 ಗಂಟೆ. ಶುರು ಮಾಡಿ ಕೊನೆಯವರೆಗೂ ಎಲ್ಲೂ ಬ್ರೇಕ್ ಇಲ್ಲ. ಏಕ ವ್ಯಕ್ತಿ ಒಂದೇ ಕಾರ್ಯಕ್ರಮ. ಸರಿಯಾಗಿ ನಾವು 6:30 ನಿರೂಪಣೆ ಶುರು ಮಾಡ್ತೀವಿ. ನಿರೂಪಣೆ ಸೀತಾಕೋಟೆಯವರು. ಸಂಗೀತದಲ್ಲಿ ಇದು ಲೈವ್ ಮ್ಯೂಸಿಕ್ ಲೈವ್, ಸೌಂಡ್ ವಿಲ್ ಬಿ ಲೈವ್. ಸಂಗೀತದಲ್ಲಿ ನಮ್ಮ ಭರತನಾಟ್ಯ ವರ್ಗದಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ವಿದ್ವಾನ್ ಶ್ರೀವತ್ಸ ಅವ್ರ ಸಂಗೀತ. ಶ್ರೀಹರಿ ಅಂತ ಹೇಳಿ, ಶ್ರೀವತ್ಸ ಅವರು ಎಷ್ಟು ಓದ್ಬಿಟ್ಟಿದಾರೋ ಇದನ್ನು, ತಾರಾಸುಂದರಿ ಭಾವನಾ ಮಸ್ತ್ ಇಂಟ್ರೆಸ್ಟಿಂಗ್ ಇದೆ, ನಾನು ಬಂದುಬಿಡ್ತೀನಿ ಅಂತ. ಸೊ ಎಷ್ಟೋ ಸತಿ ಓದ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಮೃದಂಗಮಲ್ಲಿ ಶ್ರೀಹರಿ ಅವರು ಇರ್ತಾರೆ. ರಿದಮ್ ಪ್ಯಾಡ್ಗಿಂತ ಪಖವಾಜ್, ಆಮೇಲೆ ಕಂಜೀರಮಲ್ಲಿ ಭಾರ್ಗವ ಹಾಲಂಬಿ ಅವರು ಅವರನ್ನು ಥಿಯೇಟರಲ್ಲೂ ತುಂಬ ಅಳವಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ನಾಗಾಭರಣ ಸರ್ ಅವರ ನಿರ್ದೇಶನದಲ್ಲಿ ಒಂದು ಏನದು ಇವ್ರು ನಡೀತಾ ಇದೆ, ಬೆಂಗಳೂರು ನಾಗರತ್ನ ಅವರ ಬಗ್ಗೆ ಒಂದು ನಡೀತಾ ಇದೆ. ಅದರಲ್ಲೂ ಸಹ ಹಿ ಈಸ್ ದೇರ್ ಪಾರ್ಟ್ ಆಫ್ ಇಟ್. ಭಾರ್ಗವ ಹಾಲಂಬಿ ಅವರಿದ್ದಾರೆ. ಅದು ಬಿಟ್ಟರೆ ಫ್ಲೂಟ್, ಕೊಳಲು ವಾದನದಲ್ಲಿ ರಘುನಂದನ್ ಅವರಿದ್ದಾರೆ. ವಯಲಿನ್ನಲ್ಲಿ ಕೊಳಲು, ವೀಣೆ ವೆಂಕಟೇಶ್ ಅವರು. ಅಷ್ಟೇ. ನಟ್ಟುವಾಂಗದಲ್ಲಿ ಶರತ್ ಅಂತ ಹೇಳಿ. ಚೌಡಯ್ಯ ಅವೈಲಬಿಲಿಟಿ ಇರೋದು 30th. ಎಲ್ಲ ವೀಕೆಂಡ್ಸು ಬುಕ್ ಚೌಡಯ್ಯ ಫಾರ್ 2.5 years, ನಿಯರ್ಲಿ 3 years. ಅದು ಬಿಟ್ಟರೆ ಬರ್ತ್ಡೇ ಅವತ್ತಿನ ದಿನವೇ ಕಾಕತಾಳಿ ಅದು. ಸಂಜೆ 6:30 ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಪಾಸಸ್ ಬೇಕಿದ್ದವರು ಕಂಪಲ್ಸರಿ ಪಾಸಸ್ ಕ್ಯಾರಿ ಮಾಡಬೇಕು. ಪಾಸಸ್ ಇಲ್ಲ ಕಲೆಕ್ಟ್ ಮಾಡಬೇಕು. ನಾನು ಕಾಲ್ ಮಾಡಬೇಕಂದ್ರೆ 9845503987 ಅದಕ್ಕೆ ಕಾಲ್ ಮಾಡಿದರೆ ಪಾಸಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಪಾಸಸ್ ತಲುಪಿಸ್ಕೊಡೋಕ್ಕಾಗತ್ತೆ. ಸಿನಿಮಾ ನಿರ್ಮಾಣನೂ ಅತ್ಯಂತ ಶೀಘ್ರದಲ್ಲಿ ಮಾಡಬೇಕು ಅಂತ ನಮ್ಮೆಲ್ಲರ ಮಹದಾಸೆ ಇದೆ. ಹೋಪ್ಫುಲಿ ಆ ಆಶೀರ್ವಾದನೂ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಾಜಕೀಯದ ಯಾರೂ ಕೇಳಲೇ ಇಲ್ಲ, ನನಗೆ ಆಶ್ಚರ್ಯ ಆಯಿತು. ಇವತ್ತು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ DK ಸರ್. ಯಾರ್ಯಾರಿಗೆ ಎಲ್ಲ ಪಟ್ಟಿಯಲ್ಲಿ ಹೆಸರು ಬಂದಿದೆ ಅವರೆಲ್ಲರಿಗೂ ಅಭಿನಂದನೆಗಳು. ನನ್ನ ಬಂತಂತೆ ಆಗಲಿ, ಪಟ್ಟಿ ಬಿಡುಗಡೆ ಆಗಿದೆ. ಒಳಗಡೆ ಓಡಾಡ್ತಾ ಇದೆ ಹಂಗಾರ ಅದೇನು ಡೂಪ್ಲಿಕೇಟಾ? ಎಕ್ಸಾಗಿಚ್ಚಿ ಇಲ್ಲಲ್ಲ, ನಂಗೆ ಗೊತ್ತಿಲ್ಲ ಇನ್ನು ಹಂಗಾರೆ ಅಧಿಕೃತವಾಗಿ ಆಗಿಲ್ವೇನೋ, ಬಟ್ ಒಳಗಡೆ ಓಡಾಡ್ತಿದ್ರೆ ನಂಗೆ ಯಾರೋ ಹೇಳಿದ್ರು. ಹಾಂ, ಆದರೆ ಇಟ್ ಈಸ್ ನಾಟ್ ಅಬೌಟ್ ಕಾಂಗ್ರೆಸ್ ವರಿಷ್ಠರು ನನಗೆ ಈಗ ಏನು ಕೊಡ್ತಾರೆ, ನಾಳೆ ಏನು ಕೊಡ್ತಾರೆ ಅಂತಲ್ಲ. ನನ್ನ ಒಂದು ಬದ್ಧತೆ ರಾಜಕೀಯದ ಜೊತೆಯಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. And I want to continue in politics. I will be. Thank you.